शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತಿ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರದ 2ನೇ ಅಧ್ಯಾಯ 3ನೇ ಪಾದ 1ನೇ ಅಧಿಕರಣದೊಳಗೆ ಇದು 7ನೇ ಸೂತ್ರದ ಭಾಷ್ಯ, ಮುಂದುವರಿರ್ತಕ್ಕಂಥ ಭಾಷ್ಯ. ನನು ಆತ್ಮಾಪಿ ಆಕಾಶಾದಿಭ್ಯಃ ವಿಭಕ್ತಃ ಇತಿ ತಸ್ಯಾಪಿ ಕಾರ್ಯತ್ವಂ ಘಟಾದಿವತ್ ಪ್ರಾಪ್ನೋತಿ. ಇಲ್ಲಿ ಪೂರ್ವಪಕ್ಷಿ ಆಕ್ಷೇಪ ಮಾಡ್ತಾ ಇದ್ದಾನೆ. ಈ ಆತ್ಮ ಅಂತೇನದಾನ, ಆತ್ಮಾಪಿ ಆಕಾಶಾದಿಭ್ಯಃ ವಿಭಕ್ತ ಇತಿ ಅಂದ್ರೆ ಈ ಆಕಾಶಾದಿಗಳಿಗಿಂತಲೂ ಆತ್ಮ ಏನದಾನ ಅಂತಂದ್ರೆ ವಿಭಕ್ತ ಅಂದ್ರೆ ಬೇರೆ ಅದಾನ ಅಂತ, ಇವನು ಭಿನ್ನ ಅದಾನ ಅಂತ. ಈ ಹೆಂಗ ಪೃಥ್ವಿಗಿಂತ ಜಲ ಬೇರೆ ಅದ, ಜಲಕ್ಕಿಂತ ಅಗ್ನಿ ಬೇರೆ ಅದ, ಅಗ್ನಿಗಿಂತ ವಾಯು ಬೇರೆ ಅದ, ವಾಯುಗಿಂತ ಆಕಾಶ ಬೇರೆ ಅದ, ಹಂಗ ಇಲ್ಲಿ ಆಕಾಶಾದಿಗಳಿಗಿಂತಲೂ ಭಿನ್ನವಾಗಿ ಆತ್ಮ ಇದ್ದಾನೆ ಅಂತ ಹೇಳಿ ಈ ರೀತಿಯಾಗಿ ಹೇಳೋದ್ರಿಂದ ಐತಿ ತಸ್ಯಾಪಿ ಕಾರ್ಯತ್ವಂ. ಅವಾಗ ಆತ್ಮನೂ ಕೂಡ ಕಾರ್ಯ ಅಂತ ಆಯ್ತು. ಹೇಗೆ ಅಂದ್ರೆ ಘಟಾಧಿವತ್, ಮಣ್ಣಿನಿಂದ ಘಟ ಮೊದಲಾದವುಗಳು ಯಾವ ರೀತಿ ಉತ್ಪತ್ತಿ ಆಗ್ತಾ ಇದ್ದಾವೆಯೋ ಹಾಗೆ ಇಲ್ಲಿ ಆಕಾಶಾದಿಗಳಿಗಿಂತಲೂ ಭಿನ್ನವಾಗಿರ್ತಕ್ಕಂಥ ಆತ್ಮನೂ ಕೂಡ ಇವನು ಕಾರ್ಯವೇ ಅಂತ ಆಗ್ತದಲ್ಲ, ಕಾರ್ಯ ಅಂತ ಹೇಳ್ಬೇಕಾಕೈತಲ್ಲ. ಅಂದ್ರೆ ಇಲ್ಲಿ ವಿಭಕ್ತತ್ವ ಅನ್ನುವಂತ ಒಂದು ಕಾರಣ ಅನ್ನುವಂಥದ್ದು ಇದ್ರೂ ಕೂಡ ಇಲ್ಲಿ ಕಾರ್ಯತ್ವ ಅನ್ನುವಂತ ಒಂದು ಸಾಧ್ಯವಿಲ್ಲದಂತಾಯ್ತಲ್ಲ ಅಂತ ಇಲ್ಲಿ ಆಕ್ಷೇಪ. ಇಲ್ಲಿ ವಿಭಕ್ತತ್ವ ಅನ್ನುವಂತ ಒಂದು ಹೇತು ಅಂದ್ರೆ ಕಾರಣ, ಅದ ಕಾರಣ ಇದ್ರೂ ಕೂಡ ಇಲ್ಲಿ ಕಾರ್ಯತ್ವ ಅನ್ನುವಂತ ಒಂದು ಸಾಧ್ಯ ಅನ್ನುವಂತಹದ್ದು ಇಲ್ಲ ಅಂತ ಆಯ್ತಲ್ಲ ಅಂತ ಐತಿ ಆಕ್ಷೇಪ. ಅಂದ್ರೆ ಎಲ್ಲಾ ವಸ್ತುಗಳು ಆತ್ಮನ ಕಾರ್ಯವಾಗಿದ್ದಾವೆ ಅಂತ. ಈಗ ನಾವು ಪ್ರಪಂಚದಲ್ಲಿ ನೋಡ್ತಕ್ಕಂತ ಏನೇನ ಕಾರ್ಯಗಳದಾವಲ್ಲ ಇವೆಲ್ಲ ಆತ್ಮನಿಂದಲೇ ಆಗಿದಾವಂತ. ಅವು ಆತ್ಮನನ್ನ ಬಿಟ್ಟು ಬೇರೆ ಇರುವುದಿಲ್ಲ. ಈ ಕಾರ್ಯಗಳು ಹೆಂಗ ಘಟ ಆಗಲಿ, ಘಟ ಅಂದ್ರೆ ಮಣ್ಣಿನ ಮಡಿಕೆ ಆಗಲಿ ಅಥವಾ ಕುಡಿಕೆ ಆಗಲಿ, ಅವು ಮಣ್ಣು ಬಿಟ್ಟು ಹೆಂಗ ಬೇರೆ ಇರುವುದಿಲ್ಲವೋ ಹಾಗೆ ಪ್ರಪಂಚದ ಎಲ್ಲಾ ವಸ್ತುಗಳು ಕಾರ್ಯವಾಗಿರುವುದರಿಂದ ಇವು ಆತ್ಮನ ಬಿಟ್ಟು ಬೇರೆ ಇರುವುದಿಲ್ಲ ಅಂತ. ಯಾಕಂದ್ರೆ ಇಲ್ಲಿ ಆತ್ಮ ದೇಶ ಕಾಲಗಳಿಗೂ ಕೂಡ ಕಾರಣ ಆಗಿದ್ದಾನಂತ. ಅವನಿಗೆ ದೇಶ ಕಾಲಗಳಲ್ಲಿ ಪ್ರವಿಭಾಗ ಅನ್ನುವಂಥದ್ದಿಲ್ಲ ಅಂತ. ಯಾಕಂದ್ರೆ ಅವು ಬೇರೆ ಬೇರೆ ಇದ್ರಲ್ಲಿ, ಆತ್ಮ ಬೇರೆ ದೇಶ ಕಾಲಗಳು ಬೇರೆ ಆಗಿದ್ರ ಅಲ್ಲಿ ಪ್ರವಿಭಕ್ತ ಅಂತ ಹೇಳ್ಬೋದಾಗಿತ್ತು, ವಿಭಕ್ತತ್ವ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಇಲ್ಲಿ ದೇಶ ಕಾಲಗಳಿಗೂ ಕೂಡ ಆತ್ಮ ಕಾರಣದಾನ, ಆ ದೇಶ ಕಾಲಗಳಿಗಿಂತಲೂ ಅವನು ಭಿನ್ನವಾಗಿ ಇಲ್ಲ ಅಂತ. ಆದರೂ ಕೂಡ ಇಲ್ಲಿ ಪ್ರಕೃತಿ ಒಳಗ ಇಲ್ಲಿ ಆತ್ಮ ಕಾರ್ಯ ಯಾಕಲ್ಲ ಅಂತ ಒಂದು ಆಶಂಕೆ ಅನ್ನುವಂತಹದ್ದು ಮಾಡಿದ್ದಾನ. ಅದಕ್ಕ ಇಲ್ಲಿ ಮುಂದೆ ಉತ್ತರ ಹೇಳ್ತಾರವ್ರ. ಆಮೇಲೆ ಘಟಾದಿಗಳಂತೆ ಇವನು ಕಾರ್ಯ ಆಗ್ಬೇಕಾಕೈತಲ್ಲ ಅಂತ, ಘಟಾದಿವತ್ ಕಾರ್ಯತ್ವಂ ಪ್ರಾಪ್ನೋತಿ ಅಂತ. ಆತ್ಮನಿಗೂ ಕೂಡ ಘಟಾದಿಗಳು ಹೆಂಗ್ ಕಾರ್ಯವಾಗಿದ್ದಾವೆಯೋ ಆತ್ಮನೂ ಕೂಡ ಇವನು ಕಾರ್ಯ ಅಂತ ನಾವು ಹೇಳ್ಬಹುದಲ್ಲ ಅಂತಂದ್ರೆ ಇದು ನೀ ಹೇಳುವಂತ ಮಾತು ಸರಿಯಲ್ಲ. ಯಾಕಂತಂದ್ರೆ ಆತ್ಮನಃ ಆಕಾಶ ಸಂಭೂತ ಇತಿ ಶ್ರುತೇಹೇ. ಇಲ್ಲಿ ಸಿದ್ಧಾಂತಿಗಳು ಹೇಳ್ತಾ ಇದ್ದಾರೆ ಆತ್ಮನಿಂದ ಆಕಾಶ ಅನ್ನುವಂತಹದ್ದು ಉತ್ಪತ್ತಿಯಾಗಿದೆ. ತೈತ್ತಿರೋಪನಿಷತ್ನಲ್ಲಿ ಹೇಳ್ಕೊಂಡು ಬರ್ತದೆ. ತೈತ್ತಿರೋಪನಿಷತ್ ಏನ್ ಹೇಳ್ತದ, ಈ ಆಕಾಶ ಅನ್ನುವಂತಹದ್ದು ಆತ್ಮನಿಂದಲೇ ಉತ್ಪತ್ತಿಯಾಗೈತಿ ಅಂತ, ಆತ್ಮನಿಂದಲೇ ಇದು ಸೃಷ್ಟಿಯಾಗೈತಿ ಅಂತ.
ಇತಿ ಶ್ರುತೆ ಹೀಗೆ ಶ್ರುತಿ ಎನ್ನುವಂತಹದ್ದಿದೆ. ಹ್ಮ್ ಯದಿ ಹಿ ಆತ್ಮಾಪಿ ವಿಕಾರ ಸ್ಯಾತ್ ಹ್ಮ್ ತಸ್ಮಾತ್ ಪರಂ ಅನ್ಯತ್ ನ ಶ್ರುತಂ ಇತಿ ಆಕಾಶಾದಿ ಸರ್ವಂ ಕಾರ್ಯಂ ನಿರಾತ್ಮಕಂ ಆತ್ಮನಃ ಕಾರ್ಯತ್ವೇ ಸ್ಯಾತ್. ಹ್ಮ್ ಇಲ್ಲಿ ಒಂದು ವೇಳೆ ಆತ್ಮನಿಗೆ ನಾವು ವಿಕಾರವನ್ನು ಹೇಳಿದ್ದಾದರೆ, ಹ್ಮ್ ವಿಕಾರ ಅಂದ್ರೇನು? ಕಾರ್ಯ. ಆತ್ಮನು ಕೂಡ ಕಾರ್ಯವಾಗಿದ್ದಾನೆ, ಹ್ಮ್ ಅವನು ವಿಕಾರವನ್ನು ಹೊಂದ್ತಾ ಇದ್ದಾನೆ ಅಂಥೇಳಿ ಒಂದು ವೇಳೆ ಹಿಂಗೆ ಹೇಳುವುದಾದರೆ, ಹ್ಮ್ ಈಗ ಅವನಿಗಿಂತಲೂ ಮತ್ತೊಂದು ಇನ್ನೊಂದನ್ನ ಶ್ರುತಿಯೊಳಗೆ ಹೇಳ್ಯಾರೇನು? ಹ್ಮ್ ಆತ್ಮನಿಗೆ ಒಂದು ಕಾರಣವನ್ನು ಹೇಳಬೇಕಲ್ಲ. ಆತ್ಮ ಕಾರ್ಯ ಆಗಬೇಕಾದ್ರೆ ಆತ್ಮನಿಗಿಂತಲೂ ಉತ್ಕೃಷ್ಟವಾಗಿರ್ತಕ್ಕಂಥದ್ದು, ಅತಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಹ್ಮ್ ಒಂದು ಕಾರಣವನ್ನ ಶ್ರುತಿಯಲ್ಲಿ ಎಲ್ಲಿ ಹೇಳೇ ಇಲ್ಲ. ತಸ್ಮಾದ್ವಾ ಏತಸ್ಮಾದ್ ಆತ್ಮನ ಆಕಾಶ ಸಂಭೂತ ಅಂತ ಪ್ರಾರಂಭ ಆಗೈತೆ ಅಲ್ಲಿ. ಹ್ಮ್ ಆ ಪರಮಾತ್ಮನಿಂದ ಅಥವಾ ಈ ಪ್ರತ್ಯೇಗಾತ್ಮನಿಂದ ಹ್ಮ್ ಈ ಆಕಾಶಾದಿಗಳು ಉತ್ಪತ್ತಿಯಾಗಿದ್ದಾವೆ ಅಂತ ಅಲ್ಲಿ ಹೇಳಬೇಕಾದ್ರೆ, ಹ್ಮ್ ಆ ಆತ್ಮ ಒಂದು ವೇಳೆ ಕಾರ್ಯ ಅಂತ ಅಥವಾ ವಿಕಾರ ಅಂತ ನಾವು ಹೇಳುವುದಾದ್ರೆ, ಹ್ಮ್ ಆ ಅವನಿಗೆ ಏನಾದರೂ ಮತ್ತೊಂದು, ಹ್ಮ್ ಯಾವುದು ಆತ್ಮನಿಗೆ ಮತ್ತೊಂದು ಕಾರಣ ಅನ್ನುವಂಥದ್ದು ಹ್ಮ್ ನಮಗ ಎಲ್ಲಿ ಶ್ರುತಿಯಲ್ಲಿ ಹೇಳಿಲ್ಲ. ಹ್ಮ್ ಇನ್ನೊಂದು ಹೇಳಿದ್ರಲ್ರಿ ನಾವು, ಅವ ಕಾರ್ಯ ಅಂತ ನಾವು ಒಪ್ಕೊಳ್ಳೋದು ಇವಾಗ. ಹೌದು ಹೌದು ಯಾಕಂದ್ರೆ ಈ ಆಕಾಶ ಮೊದಲಾಗಿರ್ತಕ್ಕಂಥ ಕಾರ್ಯವೆಲ್ಲವೂ ಹ್ಮ್ ಇವೆಲ್ಲವೂ ಏನಾಗಿದಾವು? ಇವು ನಿರಾತ್ಮಕ ಆಗ್ತಾವು ಅಂತ ಹೇಳ್ತಾ ಇದ್ದಾನೆ. ಹ್ಮ್ ಯಾಕಂದ್ರೆ ಆತ್ಮ ಕಾರ್ಯ ಆಗಿಬಿಟ್ರೆ ಹೌದು ಇವು ಕೂಡ ನಿರಾತ್ಮಕ ಆಗಿಬಿಡ್ತಾವು ಅಂತ. ಹ್ಮ್ ಆಕಾಶಾದಿ ಸರ್ವಂ ಕಾರ್ಯಂ ನಿರಾತ್ಮಕಂ ಆತ್ಮನಃ ಕಾರ್ಯತ್ವೇಷಾತ್. ಹ್ಮ್ ಆತ್ಮನಃ ಕಾರ್ಯತ್ವೇಷಾತ್, ಆತ್ಮ ಒಂದು ವೇಳೆ ಕಾರ್ಯ ಆದದ್ದಾದರೆ ಹ್ಮ್ ಇಲ್ಲಿ ಆಕಾಶಾದಿ ಸರ್ವ ಕಾರ್ಯಗಳೂ ಕೂಡ ಹ್ಮ್ ಇವು ನಿರಾತ್ಮಕವೇ ಆಗ್ತಾ ಇದ್ದಾವೆ ಅಂತ. ಹ್ಮ್ ಅಂದ್ರೆ ಅವುಗಳಿಗೆ ಅಸ್ತಿತ್ವನೇ ಇರಂಗಿಲ್ಲ ಅಂತ ಅಲ್ಲಿ. ಹೌದು ತಥಾಚ ಶೂನ್ಯವಾದ ಪ್ರಸಜ್ಜೇತ, ಹ್ಮ್ ಅವೆಲ್ಲವೂ ಶೂನ್ಯ ಅಂತ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಆತ್ಮನು ಕಾರ್ಯ ಆದ್ಮೇಲೆ ಅವನು ನಾಶ ಆಗ್ತಾನ, ಹ್ಮ್ ಮತ್ತೆ ಇವು ಆಕಾಶಾದಿಗಳಕ್ಕಂತೂ ಇವು ಕೂಡ ನಾಶ ಆಗಿಬಿಡ್ತಾವು. ಹೌದು ಮತ್ತೆ ಅಲ್ಲಿ ಏನು ಉಳಿತು? ಆತ್ಮ ನಾಶ ಆದ್ಮೇಲೆ ಮತ್ತೆ ಶೂನ್ಯನೇ ಆಗಿಬಿಡ್ತಲ್ರಿಲ್ಲ. ಹ್ಮ್ ಕರೆಕ್ಟ್ ಆತ್ಮ ನಾವು ಕಾರ್ಯ ಅಂತ ಒಪ್ಕೊಂಡಿದ್ದಾದರೆ ಹ್ಮ್ ಅವಾಗ ಶೂನ್ಯವಾದ ಪ್ರಸಕ್ತಿ ಬರ್ತದ ಅಂತ ಹೇಳ್ತಾರೆ. ಹ್ಮ್ ಆದ್ದರಿಂದ ಇಲ್ಲಿ ಆತ್ಮ ಕಾರ್ಯವಲ್ಲ, ಅವನು ವಿಕಾರವನ್ನು ಹೊಂದುವಂತವನಲ್ಲ ಅಂತ. ಹ್ಮ್ ಅದಕ್ಕೆ ನಿರಾತ್ಮಕಂ ಆತ್ಮನಃ ಕಾರ್ಯತ್ವೇಷಾತ್. ಒಂದು ವೇಳೆ ಆತ್ಮನನ್ನ ನಾವು ಕಾರ್ಯ ಅಂತ ಒಪ್ಪಿಕೊಂಡಿದ್ದಾದರೆ ಹ್ಮ್ ಅಲ್ಲಿ ಅವನು ನಿರಾತ್ಮಕ ಆಗ್ಬೇಕಾಗ್ತದೆ. ಹ್ಮ್ ಯಾಕಂದ್ರೆ ವೇದಾಂತದ ಪ್ರಕಾರ ಏನಾದ, ಕಾರ್ಯವೆಲ್ಲವೂ ವಾಚಾರಂಭಣ ಅಂತ ಶ್ರುತಿಗಳಿಗೆ ಹೇಳೈತಿ. ಹ್ಮ್ ವಿಕಾರೋ ನಾಮಧೇಯಂ ಮೃತ್ತಿಕತ್ತೇವ ಸತ್ಯಂ ಅಂತ ಶ್ರುತಿ ಹೇಳ್ತದಲ್ರಿ. ಹ್ಮ್ ಅಲ್ಲಿ ಮಣ್ಣು ಒಂದೇ ಸತ್ಯ. ಹ್ಮ್ ಆ ಮಣ್ಣಿನ ಕಾರ್ಯವಾಗಿರ್ತಕ್ಕಂಥ ಗಡಿಗಿ, ಕುಡಿಕಿ, ಹರಿವಿ ಇವೆಲ್ಲ ಬರೇ ವಾಣಿಯೊಳಗೆ ಮಾತ್ರ ಅದಾವಂತವು, ಹ್ಮ್ ಅವು ನಾಮ ಮಾತ್ರ ಅದಾವಂತವು. ಹೌದು ಇಲ್ಲಿ ಆತ್ಮ ಕಾರ್ಯ ಅಂತ ಆದ್ರೆ ಮತ್ತೆ ಅವನು ಮಿಥ್ಯಾನಾಗಿ ಹೋಗ್ಬಿಡ್ತದ. ಹ್ಮ್ ಮತ್ತ ಯಾಕಂದ್ರೆ ಅಲ್ಲಿ ವಾಚಾರಂಭಣ ಅಂದ್ರೆ ಕೇವಲ ವಾಣಿಯೊಳಗೆ ಮಾತ್ರ ಅದಾವ ಗಡಿಗೆ, ಕುಡಿಕಿ ಮೊದಲಾದವುಗಳು. ಹಂಗ ಆತ್ಮನು ಕೂಡ ಹ್ಮ್ ಆ ಗಡಿಗೆ ಮೊದಲಾದವುಗಳಂತೆ ಇವನು ಕಾರ್ಯ ಅಂತ ಆದ್ರೆ ಅವಾಗ ಅಲ್ಲಿ ಏನಾಯ್ತು? ಅವಾಗ ಆ ಕಾರ್ಯ ಅನ್ನೋಂಥದ್ದು ಅನೃತ ಅಂದ್ರೆ ಮಿಥ್ಯಾನೇ ಆಗ್ಬಿಡ್ತು ಅಂತ. ಹ್ಮ್ ಅಂದ್ರೆ ಯಾವ್ದಕ್ಕೂ ಆತ್ಮನೇ ಇಲ್ಲ ಅಂತ ಹೇಳ್ಬೇಕಾಕೈತಿ ನಾವು ಇಲ್ಲಿ. ಹೌದು ಅಂದ್ರೆ ಅಲ್ಲಿ ಪಾರಮಾರ್ಥವಾಗಿರ್ತಕ್ಕಂಥ ಒಂದು ಸ್ವರೂಪವನ್ನೇ ಇಲ್ಲ ಅಂತ ಹೇಳ್ಬೇಕಾಕೈತಿ ಅಂತ. ಹ್ಮ್ ಹ್ಮ್ ಈಗ ಪಾರಮಾರ್ಥ ಸ್ವರೂಪ ಯಾವುದು ಅಂತಂದ್ರೆ ನಾವು ಆತ್ಮ ಅಥವಾ ಪರಮಾತ್ಮ ಅಂತ ಹೇಳ್ತೇವಲ್ಲ, ಹ್ಮ್ ಮತ್ತೆ ಅದೇ ಇಲ್ಲ ಅಂತ ಹೇಳುವಂತ ಪ್ರಸಂಗ ಬರ್ತದ ಅಂತ ಹೇಳ್ತಾರ ಅವರು. ಹ್ಮ್ ಆದ್ರೆ ಇದು ನಿರಾತ್ಮಕ ಅಂತಂದ್ರೆ ಏನು? ಇಲ್ಲಿ ಆತ್ಮ ಕಾರ್ಯ ಅಂತ ಆದರೆ ಆತ್ಮ ನಾಶ ಉಳ್ಳವನಾಗಿ ಬಿಡ್ತಾ ಇದ್ದಾನ. ಹ್ಮ್ ಮತ್ತು ಇವು ಎಲ್ಲ ಆಕಾಶಾದಿಗಳೆಲ್ಲ ಇವು ಕೂಡ, ಈ ಕಾರ್ಯಗಳು ಕೂಡ ಇವು ನಿರಾತ್ಮವೇ ಆಗಿಬಿಡ್ತಾವು. ಹ್ಮ್ ಯಾಕಂದ್ರೆ ಅಲ್ಲಿ ಪಾರಮಾರ್ಥ ಸ್ವರೂಪವೂ ಇಲ್ಲ ಅಂತ ಅದು ಸಿದ್ಧ ಆಗಿಬಿಡ್ತೈತಿ ಅಂತ. ಹೌದು ಆದ್ರಿಂದ ಇಲ್ಲಿ ಶೂನ್ಯವಾದ ಬಂತು ಅಂತ. ಹ್ಮ್ ಯಾಕಂದ್ರೆ ಆತ್ಮನಿಗೂ ಕಾರಣವಾಗಿ ಮತ್ತೊಂದು ವಸ್ತು ಅನ್ನುವಂತಹದ್ದನ್ನು ಶ್ರುತಿಯಲ್ಲಿ ಹೇಳಿಲ್ಲ. ಹ್ಮ್ ಆತ್ಮ ಕಾರ್ಯ ಅಂತ ಆದ್ರೆ ಆತ್ಮನಿಗೆ ಒಂದು ಕಾರಣ ಬೇಕಲ್ಲ. ಹೌದು ಒಂದು ಕಾರಣದಿಂದ ಕಾರ್ಯ ಹುಟ್ಟುತ್ತದೆ. ಹ್ಮ್ ಹಾಗ ಆತ್ಮ ಹುಟ್ಟಿದಾನೆ ಅಂತಂದ್ರೆ ಕಾರ್ಯ ಆದ. ಹ್ಮ್ ಯಾರಿಂದ ಹುಟ್ಟಿದ? ಅವನಿಗೆ ಕಾರಣ ಯಾರು ಹ್ಮ್ ಅನ್ನೋದನ್ನ ಶ್ರುತಿಯೊಳಗೆ ಹೇಳೈತೇನು ಅಂತಂದ್ರೆ ಇಲ್ಲ. ಹ್ಮ್ ಯಾವ ಶ್ರುತಿಯಲ್ಲಿ ಕೂಡ ಆತ್ಮನಿಗೆ ಒಂದು ಕಾರಣ ಅದ ಅನ್ನುವಂತಹದ್ದನ್ನ ಶ್ರುತಿಯಲ್ಲಿ ಹೇಳಿಲ್ಲ. ಹ್ಮ್
ಒಂದು ವೇಳೆ ಹೇಳಿದ್ರೂ ಕೂಡ ಅನುಮಾನದಿಂದ ಅದು ಕಾರ್ಯವೇ ಆಗ್ಬೇಕಾಗ್ತದ ಅಂತ. ಹ್ಮ್ ಅದು ಅನುಮಾನದಿಂದ ಅದು ಕೂಡ ಕಾರ್ಯವೇ ಆಗ್ಬೇಕಾಗ್ತದ ಅಂತೇಳಿ ಹ್ಮ್ ಈ ಪ್ರಕಾರವಾಗಿ ಹೇಳ್ಕೊಂಡು ಬಂದರು. ಅದಕ್ಕೆ ಇಲ್ಲಿ ಒಟ್ಟು ಏನ್ ಹೇಳ್ದಂಗಾಯ್ತು ಅಂದ್ರೆ ಆತ್ಮ ಕಾರ್ಯವಲ್ಲ ಅಂತ. ಹ್ಮ್ ತಥಾಚ ಶೂನ್ಯವಾದ ಪ್ರಸಜ್ಜೇತ ಆತ್ಮತ್ವಾಚ ಆತ್ಮನಃ ನಿರಾಕರಣ ಶಂಕಾನುಪಪತ್ತಿ. ಇಲ್ಲಿ ಆತ್ಮನಃ ಆತ್ಮತ್ವಾತ್, ಹ್ಮ್ ಅವನು ಆತ್ಮನಾಗಿರುವುದರಿಂದಲೇ ನಾವು ಆತ್ಮ ನಿರಾಕರಿಸ್ತಕ್ಕಂಥ ಒಂದು ಆಕ್ಷೇಪ ಅನ್ನುವಂಥದ್ದು ನಮಗುಂಟಾಗುವುದಿಲ್ಲ ಅಂತ. ಹ್ಮ್ ಆತ್ಮ ಹೇಗಿದ್ದಾನೆ ಅಂತಂದ್ರೆ ಅವನು ಆತ್ಮತ್ವಾಚ, ಹ್ಮ್ ಆತ್ಮನ ಆತ್ಮತ್ವಾಚ, ಆತ್ಮನ ಆತ್ಮವೇ ಆಗಿದ್ದಾನಾದ್ದರಿಂದ ಇಲ್ಲಿ ನಿರಾಕರಣೆ ಮಾಡುವಂತ ಒಂದು ಆಕ್ಷೇಪ, ಒಂದು ಸಂಶಯ ಅನ್ನುವಂಥದ್ದು, ಆಶಂಕೆ ಅನ್ನುವಂಥದ್ದು ಇಲ್ಲಿ ಬಂದುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆತ್ಮ ನಿರಾಕರಣೆ ಮಾಡಕ್ ಬರಂಗಿಲ್ಲಲ್ಲ, ಆತ್ಮ ಪ್ರಸಿದ್ಧದಾನಲ್ರಿ. ಈಗ ಹೌದು. ಆತ್ಮ ಅಂದ್ರೆ ತಾನೇ ಹ್ಮ್ ತಾನೇ ಆತ್ಮ, ಇನ್ನು ತನ್ನ ಬಿಟ್ಟು ಇನ್ನೊಂದು ಆತ್ಮ ಅನ್ನುವಂಥದ್ದು ಇಲ್ಲ ಇವಾಗ್ರಿ. ಹ್ಮ್ ಅಂದ್ರೆ ಆತ್ಮನ ನಿರಾಕರಣೆ ಮಾಡತಕ್ಕಂತ ಒಂದು ಆಶಂಕೆ ಅನ್ನುವಂಥದ್ದು ಇಲ್ಲಿ ಹ್ಮ್ ಹೊಂದುಗಡೆ ಆಗುವುದಿಲ್ಲ. ಯಾಕೆಂದ್ರೆ ಇಲ್ಲಿ ತಾನು ಆತ್ಮವೇ ಆಗಿರುವುದರಿಂದ. ಹ್ಮ್ ನಹಿ ಆತ್ಮ ಆಗಂತುಕ ಕಸ್ಯಚಿತ್, ಇಲ್ಲಿ ಆತ್ಮ ಏನದಾನ ಅಂತಂದ್ರೆ ಯಾರೊಬ್ಬರಿಗೂ ಅವನು ಆಗಂತುಕ ಅಲ್ಲ ಅಂತ. ಹ್ಮ್ ಆಗಂತುಕ ಅಂದ್ರೆ ಬಂದು ಹೋಗೋದು ಅಂತ, ಹ್ಮ್ ತೋರಿ ಅಡಗುವುದು ಅಂತ. ಹ್ಮ್ ಈಗ ಆತ್ಮ ಯಾವಾಗಲೂ ಸ್ವಯಂ ಸಿದ್ಧದಾನ ಅವನು. ಹೌದು. ಅವೇನು ಹೊಸದಾಗಿ ಬರವಲ್ಲ ಹೋಗವಲ್ಲ ಅವನು. ಹ್ಮ್ ಈ ಹೊರಗಿನ ವಸ್ತುಗಳು ಅದು ಏನದಾವು ಅವು ತೋರ್ತಾವು ಅಡಗ್ತಾವ, ಹ್ಮ್ ಅವು ಬರ್ತಾವು ಹೋಗ್ತಾವ. ಹ್ಮ್ ಆದ್ರೆ ಆತ್ಮ ಹಾಗಲ್ಲಲ್ರಿ ಅವನು. ಹ್ಮ್ ಯಾಕಂದ್ರೆ ಅವನು ಸ್ವಯಂ ಸಿದ್ಧನಾಗಿದ್ದಾನೆ ಅಂತ. ಹ್ಮ್ ಸ್ವಯಂ ಸಿದ್ಧತ್ವಾತ್ ಆತ್ಮ ನಹಿ ಕಸ್ಯಚಿತ ಆಗಂತುಕ. ಹ್ಮ್ ಆತ್ಮನಾಗಿರ್ತಕ್ಕಂಥವನು ಕಸ್ಯಚಿತ್ ಯಾರಿಗೂ ಕೂಡ ನಹಿ ಆಗಂತುಕ, ಹ್ಮ್ ಅವನು ಯಾವನಿಗೂ ಕೂಡ ಆಗಂತುಕನಾಗುವುದಿಲ್ಲ ಅಂತ. ಹ್ಮ್ ಯಾಕೆಂದ್ರೆ ಸ್ವಯಂ ಸಿದ್ಧತ್ವ, ಹ್ಮ್ ಅವನು ಸ್ವಯಂ ಸಿದ್ಧನಾಗಿದ್ದಾನೆ ಅಂತ. ಆತ್ಮ ಸ್ವಯಂ ಸಿದ್ಧನಾಗಿದ್ದಾನೆ. ಹ್ಮ್ ನಹಿ ಆತ್ಮ ಆತ್ಮನಃ ಪ್ರಮಾಣಂ ಅಪೇಕ್ಷಿಸಿದ್ಯತಿ. ಇಲ್ಲಿ ಆತ್ಮ ಸಿದ್ಧ ಆಗಬೇಕಾಗಿತ್ತು ಅಂತಂದ್ರೆ ಹ್ಮ್ ಅವನು ಯಾವುದೇ ಒಂದು ಪ್ರಮಾಣವನ್ನು ಬಯಸಿ ಅಲ್ಲಿ ಸಿದ್ಧನಾಗುವುದಿಲ್ಲ ಅಂತ. ಹ್ಮ್ ಆತ್ಮ ತನ್ನ ವಿಷಯಕವಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ಪ್ರಮಾಣದ ಮೂಲಕವಾಗಿ ಆತ್ಮ ಸಿದ್ಧ ಆಗ್ತಾನೇನು ಅಂತಂದ್ರೆ ಹ್ಮ್ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಹಿ ಆತ್ಮ ಆತ್ಮನಃ ಪ್ರಮಾಣಂ ಅಪೇಕ್ಷೆ ಸಿದ್ಧತಿ ಅಂತ. ಹ್ಮ್ ಅಲ್ಲಿ ಒಂದು ಯಾವುದೋ ಒಂದು ಪ್ರಮಾಣದ ಅಪೇಕ್ಷೆಯನ್ನು ಇಟ್ಟುಕೊಂಡು ಇಲ್ಲಿ ಆತ್ಮನನ್ನು ನಾವು ಸಿದ್ಧಿ ಮಾಡಕ್ ಆಗೋದಿಲ್ಲ ಅಂತ. ಹ್ಮ್ ಯಾಕಂದ್ರೆ ತಸ್ಯ ಹಿ ಪ್ರತ್ಯಕ್ಷಾದೀನಿ ಪ್ರಮಾಣಾನಿ ಅಪ್ರಸಿದ್ಧ ಪ್ರಮೇಯ ಸಿದ್ಧಯೇ ಉಪಾದೀಯಂತೆ. ಇಲ್ಲಿ ಪ್ರತ್ಯಕ್ಷಾದೀನಿ ಪ್ರಮಾಣೀನಿ ಅಂತ. ಹ್ಮ್ ಇಲ್ಲಿ ಪ್ರತ್ಯಕ್ಷ ಆಗಲಿ, ಅನುಮಾನ ಆಗಲಿ, ಶಾಬ್ದ ಆಗಲಿ, ಉಪಮಾನ ಆಗಲಿ, ಅರ್ಥಾಪತ್ತಿ ಆಗಲಿ, ಅನುಪಲಬ್ಧಿ ಅಂತ ಹೇಳಿ ಇಲ್ಲಿ 6 ಪ್ರಮಾಣಗಳನ್ನ ವೇದಾಂತಿಗಳು ಒಪ್ಪಿಕೊಂಡಿದ್ದಾರೆ. ಹ್ಮ್ ಇವರು ನ್ಯಾಯಿಕರು 4 ಹೇಳ್ತಾರೆ ಕಾಣ್ತೈತೆ. ಅವರು ಅನುಪಲಬ್ಧಿ ಅರ್ಥಾಪತ್ತಿ ಹ್ಮ್ ಒಪ್ಪುದಿಲ್ಲ ಅವರು. ಒಟ್ಟ ಇಲ್ಲಿ ಈ ಪ್ರಮಾಣಗಳಂತ ಏನದಾವಲ್ರಿ ಅವು, ಹೌದು. ಪ್ರತ್ಯಕ್ಷಾದಿ ಪ್ರಮಾಣಗಳು ಅಂತ ಏನದಾವಲ್ಲ, ಹ್ಮ್ ಅವು ಏನದಾವು ಅಂತಂದ್ರೆ ಅವು ಅಪ್ರಸಿದ್ಧವಾಗಿರ್ತಕ್ಕಂಥವುಗಳು ಅಂತ. ಹ್ಮ್ ಪ್ರಮಾಣಾನಿ ಅಪ್ರಸಿದ್ಧ ಪ್ರಮೇಯ ಸಿದ್ಧಯೇ ಉಪಾದೀಯಂತೆ. ತಸ್ಯ ಅಂತಂದ್ರೆ ಇಲ್ಲಿ ಆತ್ಮನಿಗೆ ಅಂತ, ಹ್ಮ್ ಆತ್ಮನಿಗೆ ತನಗೆ ಅಂತ. ಇಲ್ಲಿ ಪ್ರತ್ಯಕ್ಷಾದಿ ಪ್ರಮಾಣಗಳು ಹ್ಮ್ ಅಪ್ರಸಿದ್ಧ ಪ್ರಮೇಯ ಸಿದ್ಧಯೇ ಅಂತ ಹೇಳಿದ್ರು ಅವರು. ಹ್ಮ್ ಅಪ್ರಸಿದ್ಧವಾಗಿರ್ತಕ್ಕಂಥ ಯಾವ ಒಂದು ಹ್ಮ್ ಈ ಪ್ರತ್ಯಕ್ಷಾದಿ ಪ್ರಮಾಣಗಳನ್ನ ಅಲ್ಲಿ ಆ ಇಲ್ಲಿ ಆತ್ಮ ಅವನೇ ಅಂದ್ರೆ ಇಲ್ಲಿ ಆತ್ಮನ ಏನಾಗಿದ್ದಾನೆ, ಅಪ್ರಸಿದ್ಧವಾಗಿರ್ತಕ್ಕಂಥ ಪ್ರಸಿದ್ಧ ಪ್ರಮಾಣಗಳನ್ನ ಅಲ್ಲಿ ಅವನು ಸ್ವೀಕರಿಸಬೇಕಾಗ್ತದ ಅಂತ ಹ್ಮ್ ಇಲ್ಲಿ ಆಚಾರ್ಯ ಹೇಳ್ಕೊಂಡು ಬಂದರು. ಹ್ಮ್ ತಸ್ಯ ಹಿ ಪ್ರತ್ಯಕ್ಷಾದೀನಿ ಪ್ರಮಾಣಾನಿ. ತಸ್ಯ ಅಂದ್ರೆ ಅವನೇ, ಪ್ರತ್ಯಕ್ಷಾದಿ ಪ್ರಮಾಣಾನಿ ಪ್ರತ್ಯಕ್ಷ ಮೊದಲಾಗಿರ್ತಕ್ಕಂಥ ಪ್ರಮಾಣಗಳನ್ನ ಹ್ಮ್ ಅಪ್ರಸಿದ್ಧ ಪ್ರಮೇಯ ಸಿದ್ಧಯೇ, ಹ್ಮ್ ಇಲ್ಲಿ ಅಪ್ರಸಿದ್ಧವಾಗಿರ್ತಕ್ಕಂಥ ಅಂತ ಅಂದ್ರೇನು, ಈ ಪ್ರತ್ಯಕ್ಷಾದಿ ಪ್ರಮಾಣಗಳು ಅಪ್ರಸಿದ್ಧವಾಗಿವೆ ಅಂತೀವು. ಹ್ಮ್
ಅವುಗಳನ್ನ ಇಲ್ಲಿ ಆತ್ಮ ಅವನ್ ತಾನೇ ಇಲ್ಲಿ ಸ್ವೀಕಾರ ಮಾಡ್ಬೇಕಾಗ್ತೈತಿ ಅಂತ ಹ್ಮ್ ಅದನ್ನೇ ವಿಸ್ತಾರ ಮಾಡ್ತಾ ಇದ್ದಾರೆ ಇಲ್ಲಿ. ಹ್ಮ್ ನಹಿ ಆಕಾಶಾದಯ ಪದಾರ್ಥ ಪ್ರಮಾಣರಪೇಕ್ಷಾ ಸ್ವಯಂ ಸಿದ್ಧಾ ಕೇನಚಿತ ವ್ಯುಪಗಮ್ಯತೆ. ಇಲ್ಲಿ ಆಕಾಶಾದಿ ಪದಾರ್ಥಗಳು ಅಂತ ಏನದಾವಲ್ರಿ, ಇಲ್ಲಿ ಆಕಾಶ ಆಗಲಿ, ವಾಯು ಆಗಲಿ, ಅಗ್ನಿ ಆಗಲಿ, ಜಲ ಆಗಲಿ, ಪೃಥ್ವಿ ಆಗಲಿ, ಈ ಪದಾರ್ಥಗಳು ಅದಾವಲ್ರಿ ಇವು. ಹ್ಮ್ ಇವು ಪ್ರಮಾಣದ ಒಂದು ಅಪೇಕ್ಷೆ ಇಲ್ಲದೆ ಇವು ತಾವೇ ಸಿದ್ಧ ಆಗ್ತಾವು ಅಂತ ಹೇಳಿ ಹ್ಮ್ ಯಾರು ಇದನ್ನ ಒಪ್ಪಿಲ್ಲ ಅಂತ. ಇದನ್ನ ಹೌದು. ಯಾರು ಇಲ್ಲಿ ವೈಶೇಷಿಕರು ಒಪ್ಪಿಲ್ಲ, ಉಳಿದವರು ಯಾರು ಕೂಡ ಒಪ್ಪುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಹ್ಮ್ ಅಂದ್ರೆ ಇಲ್ಲಿ ನಚ ಈದೃಶ್ಯ ನಿರಾಕರಣಂ ಸಂಭವತಿ ಅಂತ ಹೇಳಿದ್ರು ಅವರು. ಹ್ಮ್ ಆತ್ಮಾತು ಪ್ರಮಾಣಾದಿ ವ್ಯವಹಾರ ಆಶ್ರಯತ್ವಾತ್ ಹ್ಮ್ ನಹಿ ಆಕಾಶಾದಯ ಪದಾರ್ಥ ಪ್ರಮಾಣನಿರಪೇಕ್ಷಾ ಹ್ಮ್ ಸ್ವಯಂ ಸಿದ್ಧಾ. ಅಂದ್ರೆ ಇವು ಸ್ವಯಂ ಸಿದ್ಧ ಅಲ್ಲ. ಆಕಾಶಾದಿ ಪದಾರ್ಥಗಳು ಏನದಾವಲ್ಲ ಹ್ಮ್ ಇವು ಪ್ರಮಾಣಗಳಿಲ್ಲದೆ ಇವು ಸಿದ್ಧ ಆಗುದಿಲ್ಲ ಅಂತ ಹೇಳ್ತಾರೆ ಇವು. ಹ್ಮ್ ಇವು ಪ್ರಮಾಣಗಳಿಂದನೇ ಸಿದ್ಧ ಆಗ್ತಾವಂತ. ಆಕಾಶಾದಿ ಪದಾರ್ಥಗಳು ಇವು ಪ್ರಮಾಣಗಳ ಮೂಲಕವಾಗಿ ಸಿದ್ಧ ಆಗ್ತಾ ಇದ್ದಾವೆ, ಆದ್ರೆ ಸ್ವಯಂ ಸಿದ್ಧ ಆದವುಗಳಲ್ಲ. ಕೇನಚಿತ ಅಭ್ಯುಪಗಮ್ಯತೆ. ಈ ಮಾತನ್ನು ಯಾರೂ ಕೂಡ ಒಪ್ಪಿಕೊಂಡಿಲ್ಲ ಅಂತ. ಇಲ್ಲಿ ಯಾವುದೇ ಮತವಾದಿಗಳು ಕೂಡ ಇದನ್ನ ಒಪ್ಪ್ಯಾರೇನು ಅಂತಂದ್ರೆ ಇಲ್ಲ ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ಆಕಾಶಾದಿ ಪದಾರ್ಥಗಳು ಏನದಾವು ಅವು ನಾವು ಪ್ರಮಾಣಗಳ ಮೂಲಕವಾಗಿ ನಾವು ಅದನ್ನ ತಿಳ್ಕೊಳ್ತೀವಿ ಅಂತ. ಇವಾಗ ಈಗ ಆಕಾಶದಲ್ಲಿ ಶಬ್ದ ಗುಣ ಅನ್ನುವಂತಹದ್ದು. ಆಕಾಶ ಅರೂಪದ, ಆಕಾಶಕ್ಕೆ ರೂಪ ಇಲ್ಲ. ಶಬ್ದ ಗುಣಕಂ ಆಕಾಶಂ ಅಂತ ಕರೀತಾರೆ. ಶಬ್ದ ಗುಣ ಉಳ್ಳದ್ದೇ ಆಕಾಶ ಅಂತ. ಅಂದ್ರೆ ಈ ಶಬ್ದ ನಮ್ಮ ಶ್ರೋತ್ರೇಂದ್ರಿಯದಿಂದ ನಾವು ಇದು ಇಂಥ ಶಬ್ದ ಅಂತ ತಿಳ್ಕೊಳ್ತೇವಲ್ರಿ ಇದು. ಯಾಕಂದ್ರೆ ಇಲ್ಲಿ ಪ್ರಮಾತೃ ಪ್ರಮಾಣ ಪ್ರಮೇಯ. ಪ್ರಮಾತೃ ಯಾರು ಅಂತಂದ್ರೆ ಇಲ್ಲಿ ಜೀವ. ಈಗ ಅವನು ಒಂದು ವಸ್ತುವಿನ ಜ್ಞಾನ ಮಾಡ್ಕೋಬೇಕಂತ ತಿಳ್ಕೊಡ್ರಿ. ಈಗ ಅವನ ಎದುರುಗಡೆಯಲ್ಲಿ ಒಂದು ಆಕಳ ಬಂದು ನಿಂತದ ಅಂತ ತಿಳ್ಕೊಡ್ರಿ. ಇವಾಗ ಅದನ್ನ ನೋಡಿ ಇದು ಆಕಳು ಅಂತ ಹೇಳ್ತಾ ಇದ್ದಾನೆ. ಇದನ್ನ ಹೆಂಗ್ ಹೇಳಿದ ಅಂತಂದ್ರೆ ಅಲ್ಲಿ ಪ್ರತ್ಯಕ್ಷ ಪ್ರಮಾಣ. ಪ್ರತ್ಯಕ್ಷ ಏನು ಅಂತಂದ್ರೆ ಇಲ್ಲಿ ಪ್ರಮಾತೃ ಯಾರು ಜೀವ, ಅಲ್ಲಿ ಪ್ರಮೇಯ ಯಾವುದು ಅಂತಂದ್ರೆ ಆಕಳು, ಇಲ್ಲಿ ಪ್ರಮಾಣ ಯಾವುದು ಅಂತಂದ್ರೆ ನೇತ್ರ. ಇಲ್ಲಿ ನೇತ್ರದ ಮೂಲಕವಾಗಿ ಆಕಳ ನೋಡ್ಯಾನಲ್ರಿ. ಈಗ ಅದನ್ನ ನೋಡ್ಬಿಟ್ಟು ಏನಂತಾನ ಓ ಇದು ಆಕಳು ಅಂತ ಹೇಳ್ತಾ ಇದ್ದ. ಅಂದ್ರೆ ಅಲ್ಲಿ ಪ್ರಮಾತೃ ಪ್ರಮಾಣ ಪ್ರಮೇಯ ಈ ವ್ಯವಹಾರ ಅನ್ನುವಂತಹದ್ದು ಈಗ ನಾವು ಲೋಕದೊಳಗೆ ನೋಡ್ತಾ ಇದ್ದೀವಿ. ಹಂಗ ಇಲ್ಲಿ ಆಕಾಶ ಆಗಲಿ, ವಾಯು ಆಗಲಿ, ಮತ್ತು ಅಗ್ನಿ ಆಗಲಿ, ಜಲ ಆಗಲಿ, ಪೃಥ್ವಿ ಆಗಲಿ, ಆ ಪದಾರ್ಥಗಳನ್ನ ನಾವು ಅರಿಬೇಕಾಗಿತ್ತು ಅಂತಂದ್ರೆ ಅಲ್ಲಿ ನಾವು ಪ್ರಮಾಣದಿಂದಲೇ ಅರಿತೇವಿಲ್ರಿ. ಇವಾಗ ಪ್ರಮಾಣ ಪ್ರತ್ಯಕ್ಷಾದಿ ಪ್ರಮಾಣದ ಮೂಲಕವಾಗಿ ನಾವು ಅವುಗಳನ್ನ ಅರಿತಾ ಇದ್ದೇವಿ ಅಂತ. ಅಂದ್ರೆ ಅವುಗಳಿಂದಲೇ ಸಿದ್ಧ ಆಗ್ತಾ ಇದ್ದಾವಂತ. ಆಕಾಶಾದಿ ಪದಾರ್ಥಗಳು ಏನದಾವು ಅವು ಪ್ರಮಾಣದ ಒಂದು ಅಪೇಕ್ಷೆ ಇಲ್ಲದೆ ತಾವೇ ಸಿದ್ಧ ಆಗ್ತಾವ ಅನ್ನೋದನ್ನ ಯಾರು ಒಪ್ಪಿಲ್ಲ. ಆದ್ರೆ ಆತ್ಮ ಹೇಗಿದ್ದಾನೆ ಅಂತಂದ್ರೆ ಅವನು ಆತ್ಮಾತು ಪ್ರಮಾಣಾದಿ ವ್ಯವಹಾರಾಶ್ರಯತ್ವಾತ್. ಆತ್ಮ ಎಲ್ಲ ಪ್ರಮಾಣಾದಿ ವ್ಯವಹಾರಗಳಿಗೆ ಅವನೇ ಆಶ್ರಯನಾಗಿದ್ದಾನೆ ಅಂತ. ಪ್ರಮಾಣಾದಿ ವ್ಯವಹಾರಗಳು ಪ್ರತ್ಯಕ್ಷಾದಿ ಏನು ಪ್ರಮಾಣಗಳು ಅದಾವಲ್ಲ ಅವುಗಳ ವ್ಯವಹಾರ ಅನ್ನುವಂತಹದ್ದು ಆತ್ಮನ ಆಶ್ರಯದಲ್ಲಿ ನಡೀತಾವಂತವು. ಅವೆಲ್ಲಕ್ಕೂ ಆಶ್ರಯ ರೂಪನಾಗಿದ್ದಾನೆ ಅಂತ ಆತ್ಮ. ಪ್ರಾಗೇವ ಪ್ರಮಾಣಾದಿ ವ್ಯವಹಾರಾತ್ ಸಿದ್ಧತಿ. ಪ್ರಾಗೇವ ಅಂತಂದ್ರೆ ಏನು, ಈ ಯಾಕಂದ್ರೆ ಈ ಪ್ರಮಾಣ ವ್ಯವಹಾರಕ್ಕಿಂತ ಮುಂಚೆ ಅಂತ ಅವನು ಮೊದಲ ಸಿದ್ಧ ಆಗಿಬಿಟ್ಟಾನಂತ. ಅವನು ಯಾರು ಆತ್ಮ ಈ ಪ್ರತ್ಯಕ್ಷಾದಿ ಪ್ರಮಾಣಗಳು ಈ ವ್ಯವಹಾರ ನಡೀಲಿಕ್ಕಿಂತ ಮುಂಚೆ ಅಲ್ಲಿ ಆತ್ಮ ಇದ್ದಾನೆ ಅಂತ. ಅಂದ್ರೆ ಅವನು ಆತ್ಮ ಸ್ವತಃ ಸಿದ್ಧನಾಗಿದ್ದಾನಂತ. ಅಂಥವನಿಗೆ ಈ ಪ್ರಮಾಣ ಅನ್ನುವಂತಹದ್ದು ಪ್ರಮೇಯ ಪರಿಚಿತ್ತಿಗಾಗಿ ಇಲ್ಲಿ ಬೇಕಾಗ್ತದ. ಯಾಕಂದ್ರೆ ಆತ್ಮಸಿದ್ಧಿಗೆ ಯಾವುದೇ ಪ್ರಮಾಣ ಬೇಡ ಅಂತ ಇಲ್ಲಿ ಅಭಿಪ್ರಾಯ. ಇಲ್ಲಿ ಒಟ್ಟದಲ್ಲಿ ಆತ್ಮನನ್ನ ನಾವು ಅರಿಬೇಕಪ್ಪ, ಆತ್ಮಸಿದ್ಧಿ ಆಗಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಪ್ರಮಾಣಗಳ ಅವಶ್ಯಕತೆ ಬೇಕೇನು ಅಂತಂದ್ರೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಲೋಕದಲ್ಲಿ ಯಾವುದೇ ವಸ್ತುವನ್ನ ನಾವು ಪದಾರ್ಥವನ್ನು ಅರಿಬೇಕಾದ್ರೆ ಅಲ್ಲಿ ಪ್ರಮಾಣಗಳು ಬೇಕು ನಮಗ. ಪ್ರಮಾಣಗಳ ಮೂಲಕವಾಗಿ ಅವುಗಳನ್ನು ನಾವು ಅರಿತಾ ಇದ್ದೀವಿ ಅಂತ.
ಅಂದ್ರೆ ಇಲ್ಲಿ ಆತ್ಮ ಅಪ್ರಮೇಯ ಅನ್ನುವಂತಹದ್ದೇ ಇಲ್ಲಿ ಸಿದ್ಧ ಆಗ್ತದಂತ. ಹ್ಮ್ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರು ಹೇಳ್ಯಾರಲ್ರಿ. ಹೌದು. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಆಕಾಶದಿಂದ ಅತ್ತತ್ತ ನಿಮ್ಮ ಶ್ರೀ ಮುಕುಟ, ಹ್ಮ್ ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಹ್ಮ್ ಅಗಮ್ಯ ಅಗೋಚರ ಆ ಆ, ಕೂಡಲ ಸಂಗದೇವ ಎನ್ನ ಕರಸ್ಥಳಕ್ಕೆ ಬಂದು ತುಳುಕಾದಿರಯ್ಯ ಅಂತ ಹೇಳಿ ಹ್ಮ್ ಬಸವಣ್ಣ ವಚನದಲ್ಲಿ ಹೇಳಿದಾರ. ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು. ಹೌದು. ಅಂದ್ರೆ ಯಾವುದೇ ಪ್ರಮಾಣಗಳಿಂದ ಅವನನ್ನ ಅರಿಲಿಕ್ಕೆ ಆಗುವುದಿಲ್ಲ ಅಂತ. ಹ್ಮ್ ಪರಮಾತ್ಮನ ಅರಿಬೇಕು ಅಂತಂದ್ರಲ್ಲಿ ಯಾವುದೇ ಪ್ರಮಾಣಗಳ ಹ್ಮ್ ಒಂದು ಅವಶ್ಯಕತೆ ಎನ್ನುವಂತಹದ್ದು ಬರುವುದಿಲ್ಲ. ಯಾಕಂದ್ರೆ ಎಲ್ಲಾ ಪ್ರಮಾಣಗಳ ವ್ಯವಹಾರಕ್ಕೆ ಅವನೇ ಆಶ್ರಯನಾಗಿದ್ದಾನ ಅಂತ. ಹ್ಮ್ ಯಾಕಂದ್ರೆ ಈ ಪ್ರಮಾಣ ವ್ಯವಹಾರಕ್ಕಿಂತ ಮೊದಲೇ ಅವನು ಸಿದ್ಧದಾನಂತ. ಅವನು ಹ್ಮ್ ಆತ್ಮ ಇಲ್ಲಿ ಸ್ವತಃ ಸಿದ್ಧದಾನ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಆ ಇನ್ನ ಮತ್ತೆ ಮುಂದೆ ಹೇಳ್ತಾ ಇದ್ದಾರೆ, ಹ್ಮ್ ನಚ ಈದೃಶಸ್ಯ ನಿರಾಕರಣಂ ಸಂಭವತಿ, ಆಗುಂತುಕಂ ಹಿ ವಸ್ತು ನಿರಾಕ್ರಿಯತೆ ನ ಸ್ವರೂಪಂ. ಈದೃಶಸ್ಯ ನಿರಾಕರಣಂ ಸಂಭವತಿ. ಹ್ಮ್ ಈದೃಶಸ್ಯ ಅಂತಂದ್ರೆ ಇಂಥವನನ್ನ ಹ್ಮ್ ನಾವು ನಿರಾಕರಣೆ ಮಾಡುವುದು ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಇಂಥ ಆತ್ಮನನ್ನ ಹ್ಮ್ ನಾವು ನಿರಾಕರಣೆ ಮಾಡಕ್ ಆಗ್ತದೇನೋ? ಈಗ ಆತ್ಮನನ್ನೇ ಕಾರ್ಯ ಅಂತ ಒಪ್ಕೊಂಡ್ರೆ ಅವನು ಅನಿತ್ಯ ಆಗಿ ಹೋಗ್ಬಿಡ್ತಾನ. ಹ್ಮ್ ಯಾವುದು ಕಾರ್ಯವಿರ್ತದೋ ಅದು ಅನಿತ್ಯ ಆಗಿರ್ತದ. ಹ್ಮ್ ಯಾವುದು ವಿಕಾರ ಅನ್ನುವಂಥದ್ದು ಅದು ನಾಶ ಉಳ್ಳದ್ದಾಗಿರ್ತದ. ಹ್ಮ್ ಹಂಗ ಆತ್ಮನಿಗೆ ನಾವು ವಿಕಾರ ಅಥವಾ ಕಾರ್ಯ ಅಂತ ಒಪ್ಕೊಂಡಿದ್ದಾದ್ರೆ ಹ್ಮ್ ಅವನು ವಿನಾಶ ಉಳ್ಳವನಾಗಿ ಬಿಡ್ತಾನ, ನಾಶ ಉಳ್ಳವನಾಗಿ ಬಿಡ್ತಾ ಇದ್ದಾನ. ಹ್ಮ್ ಆದ್ದರಿಂದ ಇಲ್ಲಿ ಯಾವ ಶ್ರುತಿಗಳು ಕೂಡ ಒಪ್ಪುವುದಿಲ್ಲ ಅಂತ. ಹ್ಮ್ ಆತ್ಮ ನಿರಾಕರಣೆ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ನಿರಾಕರತೆ ಅಂತ ಹೇಳಿದ್ರು ಅವ್ರೀಗ. ಹ್ಮ್ ನಚ ಈದೃಶಸ್ಯ ಅಂದ್ರೆ ಈ ಪ್ರಕಾರವಾಗಿರ್ತಕ್ಕಂಥ ಆತ್ಮನನ್ನ ಹ್ಮ್ ನಚ ನಿರಾಕರಣಂ ಸಂಭವತಿ, ನಿರಾಕರಣ ಮಾಡ್ಲಿಕ್ಕೆ ಆಗೋದಿಲ್ಲ. ಆಗಂತುಕಂ ಈ ವಸ್ತು ನಿರಾಕ್ರಿಯತೆ ನ ಸ್ವರೂಪಂ. ಯಾವುದು ಆಗಂತುಕವಾಗಿರ್ತದೋ ಹ್ಮ್ ಆ ವಸ್ತು ಅನ್ನುವಂತಹದ್ದನ್ನ ನಾವು ನಿರಾಕರಣೆ ಮಾಡಬಹುದು. ಆಗಂತುಕವಾಗಿರ್ತಕ್ಕಂಥ ವಸ್ತುವನ್ನ ನಿರಾಕರಣೆ ಮಾಡ್ಲಿಕ್ಕೆ ಬರ್ತೈತೆ ಹೊರತು ಸ್ವರೂಪವನ್ನು ನಿರಾಕರಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಹ್ಮ್ ಇಲ್ಲಿ ನಮ್ಮ ಸ್ವರೂಪ ಅನ್ನುವಂತಹದ್ದು ಏನಾದ ಹ್ಮ್ ಅದು ನಿರಾಕರಣೆ ಮಾಡ್ಲಿಕ್ಕೇನೆ ಬರಂಗಿಲ್ಲ. ಹ್ಮ್ ಯಾಕಂದ್ರೆ ಆಗಂತುಕವಾಗಿರ್ತಕ್ಕಂಥ ವಸ್ತು ನಿರಾಕರಣೆ ಮಾಡಬಹುದು, ಹ್ಮ್ ಆದ್ರೆ ನ ಸ್ವರೂಪಂ, ಹ್ಮ್ ಅದು ಸ್ವರೂಪವನ್ನ ನಿರಾಕರಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯ ಏವ ಹಿ ನಿರಾಕರ್ತ ತದೇವ ತಸ್ಯ ಸ್ವರೂಪಂ. ಹ್ಮ್ ಹಾಗಾಗಿ ಸ್ವರೂಪ ಯಾವುದು ಅಂತಂದ್ರೆ ಹ್ಮ್ ಯಾವನು ನಿರಾಕರಣೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆಯೋ ಆ ನಿರಾಕರಣ ಮಾಡುವವನೇ ಸ್ವರೂಪ ಅಂತ. ಹ್ಮ್ ಸ್ವರೂಪ ಅಂದ್ರೆ ಏನು ಬೇರೆ ಅಲ್ಲ. ಹ್ಮ್ ಯಾವನು ಆತ್ಮ ಕಾರ್ಯ ಅಂತ ಆಗ್ಲಿ ಅಥವಾ ಆತ್ಮ ಇಲ್ಲ ಅಂತ ಏನು ನಿರಾಕರಣೆ ಮಾಡಕ್ ಹೋಗ್ತಾನಲ್ರಿ. ಹ್ಮ್ ಆತ್ಮ ವಿಕಾರ ಆಗ್ಯಾನ, ಕಾರ್ಯ ಆಗ್ಯಾನ, ಆತ್ಮ ಅವನು ಇಲ್ಲ ಅಂತ ಹೇಳ್ತಾನಲ್ಲ, ಆ ನಿರಾಕರಣ ಮಾಡುವವನೇ ಆತ್ಮ ಅಂತ ಇಲ್ಲಿ. ಮತ್ತು ತನ್ನನ್ನ ನಿರಾಕರಣೆ ಮಾಡ್ಕೊಳಿಕ್ ಆಗ್ತೈತೇನ್ರಿ ಇವಾಗ? ನಾ ಇಲ್ಲ ಅಂತ ಯಾರು ಹೇಳಕ್ ಆಕತ್ತೇನ್ರಿ? ಯಾಕಂತ ನಾನ್ ಅದೀನಿ ಅಂತಂದ್ರೆ ಹೇಳಕ್ ಬರ್ತೈತಲ್ರಿ ಇವಾಗ. ಈಗ ಮೇ ಮುಖೇ ಜಿಹ್ವಾ ನಾಸ್ತಿ ಅಂತಂದ, ನನ್ನ ಮುಖದೊಳಗೆ ನಾಲಿಗೆ ಇಲ್ರಿ ಅಂತಂದ. ಮತ್ತೆ ನಾಲಿಗೆ ಇಲ್ಲ ಅಂತ ಹೇಳಬೇಕಾದ್ರೆ ನಿಮ್ಗೆ ನಾಲಿಗೆ ಇದ್ರೆ ಹೇಳಕ್ ಬರ್ತೈತಲ್ಲ ಅದು. ಹಂಗ ಇಲ್ಲಿ ಸರ್ವಂ ಶೂನ್ಯಂ, ಏನು ಇಲ್ಲ, ಯಾವುದು ಇಲ್ಲ ಅಂತ ಹೇಳ್ಬೇಕಾದ್ರೆ ಆ ಶೂನ್ಯವನ್ನ ಅರಿತಕ್ಕಂತ ನೀ ಅದಿ ಇಲ್ಲೋ, ನಿನ್ನ ನಿರಾಕರಣೆ ಮಾಡ್ಕೊಳಕ್ ಬರಂಗಿಲ್ಲ ಅಂತ ಹೇಳ್ತಾರೆ ಇಲ್ಲಿ. ಅದಕ್ಕೆ ಇಲ್ಲಿ ಆತ್ಮನ ನಿರಾಕರಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರ ಅವರು. ಏವ ಹಿ ನಿರಾಕರ್ತ ತದೇವ ತಸ್ಯ ಸ್ವರೂಪಂ. ಅಂದ್ರೆ ಯಾವುದನ್ನ ನಿರಾಕರಣ ಮಾಡ್ಲಿಕ್ಕೆ ಹೋಗ್ತಾನೋ ಅವನೇ ಸ್ವರೂಪ ಅಂತ, ಅದೇ ಅವನ ಸ್ವರೂಪ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸ್ವರೂಪ ಅಂತಂದ್ರೆ ಏನು? ಇಲ್ಲಿ ಯಾವನು ಏನು ಇಲ್ಲ ಅಂತ ನಿರಾಕರಣೆ ಮಾಡ್ಲಿಕ್ಕೆ ಹೋಗ್ತಾನಲ್ಲ, ಆ ನಿರಾಕರಣೆ ಮಾಡ್ಲಿಕ್ಕೆ ಹೋಗುವವನೇ ಅದೇ ಅವನ ಸ್ವರೂಪ ಅಂತ. ಅವನೇ ತನ್ನ ಸ್ವರೂಪ ಅಂತ ಹೇಳಿ ಈ ಪ್ರಕಾರವಾಗಿ ಆಚಾರ್ಯರು ಭಾಷ್ಯದಲ್ಲಿ ಹೇಳ್ಕೊಂಡು ಬಂದರು. ಇನ್ನು ಅದಕ್ಕ ಒಂದು ಉದಾಹರಣೆ ಎನ್ನುವಂತಹದನ್ನ ಕೊಡ್ತಾ ಇದ್ದಾರ.
ನಹಿ ಅಗ್ನೇಃ ಔಷ್ಣ್ಯಂ ಅಗ್ನಿನಾ ನಿರಾಕ್ರಿಯತೆ. ಅಗ್ನೇಃ ಔಷ್ಣ್ಯಂ. ಹ್ಮ್ ಈಗ ಅಗ್ನಿ ಸ್ವರೂಪ ಏನಪ್ಪಾ ಅಂತಂದ್ರೆ ಅದು ಸುಡುತ್ತದಿಲ್ರಿ ಅದು. ಹ್ಮ್ ಹೌದು. ಅದು ಉಷ್ಣವಾಗಿರ್ತಕ್ಕಂಥದ್ದು. ಹ್ಮ್ ಯಾವುದು ಅಗ್ನಿ ಅನ್ನುವಂತಹದ್ದು. ಆ ಬೆಂಕಿ, ಆ ಬಿಸಿ ಅನ್ನುವಂತಹದ್ದನ್ನ, ಆ ಬೆಂಕಿ ಅನ್ನುವಂತಹದ್ದು ನಿರಾಕರಿಸ್ಲಿಕ್ಕೆ ಆಗ್ತದೇನದು? ಇಲ್ಲ ಇಲ್ಲ. ಹ್ಮ್ ಯಾಕಂದ್ರೆ ಬೆಂಕಿಯ ಬಿಸಿ ಅನ್ನುವಂತಹದ್ದನ್ನ ಹ್ಮ್ ಬೆಂಕಿ ನಿರಾಕರಣೆ ಮಾಡಕ್ ಆಗುದಿಲ್ಲ ಅಂತ. ಹೌದು. ಯಾಕಂದ್ರೆ ಬೆಂಕಿ ಬಿಸಿ ಅನ್ನುವಂತಹದ್ದು ಬೆಂಕಿ ಅದೇ ಹೆಂಗ್ ನಿರಾಕರಣೆ ಮಾಡಕ್ ಬರ್ತೈತಿ? ಹ್ಮ್ ಹಾಗೆ ಅಂತ ಇಲ್ಲಿ ದೃಷ್ಟಾಂತವನ್ನ ಕೊಡ್ತಾ ಇದ್ದಾರೆ. ಹ್ಮ್ ಅಂದ್ರೆ ತಾನೇ ಇದ್ದುಕೊಂಡು ತನ್ನನ್ನೇ ತಾನು ಹೆಂಗ್ ನಿರಾಕರಣೆ ಮಾಡ್ಲಿಕ್ಕೆ ಬರ್ತೈತಿ ಅಂತ ಇಲ್ಲಿ ಅರ್ಥ ಇಲ್ರಿ. ಹ್ಮ್ ತನ್ನನ್ನೇ ತಾನು ನಾನಿಲ್ಲ ಅಂತ ಅನ್ನಕ್ ಬರ್ತದನ್ರಿ? ಇಲ್ಲ. ಹ್ಮ್ ತಾನಿದ್ರಲ್ರಿ, ನಾ ಅದೀನಿ ಅಂತ ಹೇಳ್ಬೇಕಾಗಿತ್ತಂತ ತಾನು ಇದ್ದದನ್ನ ತನ್ನ ಅನುಭವ ಮಾಡ್ಕೊಂಡು ಹೇಳ್ತಾನಲ್ರಿ ಇವಾಗ. ನಾ ಅದಿನೋ ಇಲ್ಲೋ, ನಾ ಇದನ್ನು ವಿಚಾರ ಮಾಡ್ತೀನ್ರಿ ಅಂತೇಳಿ ಯಾರು ಅಂತಾರನ್ರಿ? ಹ್ಮ್ ಎಲ್ಲರಿಗೆ ಪ್ರತ್ಯಕ್ಷ ಏನದ? ಹ್ಮ್ ನಾನು ಇದೀನಿ ಅಂತಾನೆ ಎಲ್ಲರೂ ತಿಳ್ಕೊಂಡಾರಲ್ರಿ. ಹೌದು. ಯಾವಾಗ ಕೇಳಿದ್ರು ಕೂಡ ನಾ ಅದೀನಂತ ಹೇಳ್ತಾರ ಅವ್ರು. ಹ್ಮ್ ಅಂದ್ರೆ ಆತ್ಮ ಅಲ್ಲಿ ಸ್ವಯಂ ಸಿದ್ಧದಾನಂತವನು, ಯಾವಾಗಲೂ ಅದಾನಂತವನು, ಹೌದು. ಅವನು ಆಗಂತುಕನಲ್ಲ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ನಹಿ ಅಗ್ನಿ ಔಷ್ಣ್ಯಂ ಅಗ್ನಿನಾ ನಿರಾಕೃತೆ ತಥಾ ಅಹಮೇವ ಇದಾನಿಂ ಜಾನಾಮಿ ವರ್ತಮಾನಂ ವಸ್ತು ಅಹಮೇವ ಅತೀತಂ ಅತೀತತರಂ ಚ ಆಜ್ಞಾಸಿಷಂ ಅಹಮೇವ ಅನಾಗತಂ ಅನಾಗತತರಂ ಚ ಜ್ಞಾಸ್ಯಾಮೀತಿ ಅತೀತ ಅನಾಗತ ವರ್ತಮಾನ ಭಾವೇನ ಅನ್ಯತಾ ಭವಿತ್ಯಪಿ ಜ್ಞಾತವ್ಯೇ ನ ಜ್ಞಾತುಃ ಅನ್ಯತಾ ಭಾವಃ ಅಸ್ತಿ. ಹ್ಮ್ ಈಗ ಅದನ್ನ ನಮ್ಮ ಅನುಭವದಲ್ಲಿ ಬರುವಂಗೆ ಹೇಳ್ತಾ ಇದ್ದಾರೆ. ಹ್ಮ್ ತಥಾ ಅಹಮೇವ ಇದಾನಿಂ ಜಾನಾಮಿ. ಹ್ಮ್ ಅಹಮೇವ ಅಂದ್ರೆ ನಾನೇ ಈಗ ಅದನ್ನ ತಿಳಿತಾ ಇದ್ದೀನಿ ಅಂತಂದ. ಹ್ಮ್ ಈಗ ಅವನೊಂದು ಯಾವುದೋ ಒಂದು ವಸ್ತು ಇದೆ ಅಂತ ತಿಳ್ಕೊಡ್ರಿ. ಇವಾಗ ಹ್ಮ್ ಅವ ಏನಂತ ಇದ್ದಾನ? ನಾನು ಈ ವರ್ತಮಾನ ಕಾಲದೊಳಗೆ ಅದನ್ನ ಅರಿತಾ ಇದ್ದೀನಿ ಅಂತ ಹೇಳ್ತಾನ ಅವನು. ಹ್ಮ್ ತಾನೇ ಹೇಳ್ತಾನಿಲ್ರಿ ಅದನ್ನ. ಹೌದು. ವರ್ತಮಾನ ಕಾಲದ ವಸ್ತು ಅನ್ನುವಂತಹದ್ದನ್ನ ನಾನು ಅರಿತಾ ಇದ್ದೀನಿ ಅನ್ನುವಂತ ತನ್ನ ಅನುಭವದೊಳಗ ಅದ. ಹ್ಮ್ ಹೌದಿಲ್ರಿ. ಅಹಮೇವ ಇದಾನಿಂ ಜಾನಾಮಿ ವರ್ತಮಾನಂ ವಸ್ತು. ಹ್ಮ್ ವರ್ತಮಾನ ವಸ್ತು ಅಂದ್ರೆ ಏನು? ಸದ್ಯದ ಕಾಲದಲ್ಲಿ ಇರ್ತಕ್ಕಂತ ವಸ್ತುವನ್ನ ನಾನು ಈಗ ತಿಳಿತಾ ಇದ್ದೀನಿ ಅಂತೇಳಿ ಹ್ಮ್ ಹೇಳ್ತಾನೆ. ಅಹಮೇವ ಅತೀತಂ ಅತೀತತರಂ ಚ ಅಜ್ಞಾಶಿಷಂ. ಹ್ಮ್ ಈಗ ನಾನೇ ಅತೀತಂ ಅಂದ್ರೆ ಏನು? ಕಳೆದು ಹೋದ ಹಿಂದಿನ 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 ಸಮಯದೊಳಗಂತ. ಹ್ಮ್ ಈಗ ವರ್ತಮಾನ ಕಾಲ ಅಂದ್ರೆ ಸದ್ಯ ನಡೆಯಕತ್ತೈತದ ವರ್ತಮಾನ ಕಾಲ. ಹೌದು. ಹಿಂದಿಂದ ಅಂದ್ರೆ ಭೂತಕಾಲ ಅದು. ಹ್ಮ್ ಆ ಹಿಂದಿನ ಮತ್ತು ಅದಕ್ಕೂ ಹಿಂದಿನ ಆ ವಸ್ತು ಅನ್ನುವಂತಹದ್ದನ್ನ ನಾವು ಅರಿತಾ ಇದ್ದೆ ಅಂತ ಹೇಳ್ತಾನ. ಹ್ಮ್ ನಾವು ಈಗ ನಿನ್ನೆ ಆಗ್ಲಿ ಮೊನ್ನೆ ಆಗ್ಲಿ ಅಥವಾ ಒಂದು 5 ವರ್ಷದಿಂದ ಆಗ್ಲಿ 10 ವರ್ಷದಿಂದ ಆಗ್ಲಿ ಹ್ಮ್ ಅದೆಲ್ಲ ಭೂತಕಾಲ ಅಂತ ಹೇಳಿಸ್ಕೊಳ್ತದ ಅದು. ಹೌದು ಹೌದು. ಅದಕ್ಕಿಂತ ಹಿಂದಂತ, ಅದಕ್ಕಿಂತ ಹಿಂದಾಗ್ಲಿ ಅದಕ್ಕಿಂತ ಹಿಂದಾಗ್ಲಿ ಹ್ಮ್ ಆ ವಸ್ತು ಅನ್ನುವಂಥದ್ದು ನಾನು ಅರಿತಾ ಇದ್ದೆ ಅಂತ ಹೇಳ್ತಾನಿಲ್ರಿ ಅವಾಗ. ಹ್ಮ್ ಮತ್ತ ಅವಾಗ ಇದ್ದವನ ಈಗ ಅರ್ಯಾಕತ್ತಾನಿಲ್ರಿ ಈಗ. ಹ್ಮ್ ಈ ಹಿಂದೆ ಯಾವ ಅರಿತಾ ಇದ್ದನೋ ಹ್ಮ್ ಅವನೇ ಈಗ ನಾನು ಅರಿತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನ. ಹೌದು. ಮತ್ತ ಅವನು ಹಿಂದೂ ಅದಾನ ಈಗೂ ಅದಾನ ಅಂತ ಅವನು. ಹ್ಮ್ ಅತೀತಂ ಅತೀತತರಂ ಚ ಆಜ್ಞಾಶಿಷಂ ಅಹಮೇವ ಅನಾಗತಂ ಅನಾಗತತರಂ ಚ ಜ್ಞಾಸ್ಯಾಮಿ. ನಾನೇ ಇನ್ನು ಮುಂದು ಅಂದ್ರೆ ನಾಳೆಯೋ ನಾಡ್ದೋ ಇನ್ನು 5 ವರ್ಷಕ್ಕೋ 10 ವರ್ಷಕ್ಕೋ ಒಟ್ಟು ನಾನೇ ಮುಂದೆ ಅದನ್ನ ಹ್ಮ್ ಅರಿತಾ ಇರ್ತೀನಿ ಅಂತ, ಅದನ್ನ ಅರಿತೀನಿ ಅಂತ. ಹ್ಮ್ ಈಗಲೂ ಅರಿಯಾಕತ್ತೀನಿ, ಹಿಂದನೂ ಅರಿತಾ ಇದ್ದೆ, ಮುಂದನೂ ಕೂಡ ನಾನು ಹ್ಮ್ ಅರಿತಾ ಇರ್ತೀನಿ ಅಂತದು. ಹ್ಮ್ ಮುಂದ ಅಂದ್ರೆ ಎಲ್ಲದಕ್ಕಿಂತ ಮುಂದು ಅಂತ ಆ ವಸ್ತು ಏನೈತಿ ಅದನ್ನ ಕೂಡ ನಾನು ಅರಿತಾ ಇದ್ದೀನಿ ಅಂತ ಹೇಳಿ ಹ್ಮ್ ಈ ಪ್ರಕಾರವಾಗಿ ಒಬ್ಬ ವ್ಯಕ್ತಿ ಅನ್ನುವಂಥವನು ಲೋಕದಲ್ಲಿ ಹೇಳ್ತಾ ಇದ್ದಾನವನು. ಹ್ಮ್ ಅತೀತ ಅನಾಗತ ವರ್ತಮಾನ ಭಾವೇನ ಅನ್ಯತಾ ಭವಿತ್ಯಪಿ ಜ್ಞಾತವ್ಯೇನ ಜ್ಞಾತೋ ಅನ್ಯತಾ ಭಾವಃ ಅಸ್ತಿ. ಹ್ಮ್ ಆದ್ದರಿಂದ ಇಲ್ಲಿ ಅವ್ರು ಹೇಳಿದ್ರು, ಆಚಾರ್ಯ ಹೇಳ್ತಾ ಇದ್ದಾರೆ, ಹ್ಮ್ ಅನಾಗತಂ ಅನಾಗತರಂ ಚ. ಹ್ಮ್ ಅನಾಗತಂ ಅಂದ್ರೆ ಅಲ್ಲಿ ಹಿಂದಿಂದಾಗ್ಲಿ ಈಗಿಂದಾಗ್ಲಿ ಮುಂದಿಂದಾಗ್ಲಿ ಹ್ಮ್ ಅಲ್ಲಿ ಜ್ಞೇಯ ಅನ್ನುವಂಥದ್ದು ಬೇರೆ ಬೇರೆ ಆಗಿದ್ರು ಕೂಡ ಹ್ಮ್ ಅದು ಜ್ಞಾತೃವಿಗೆ ಏನದದು ಅದಕ್ಕೆ ಅನ್ಯತಾ ಭಾವ ಇರೋದಿಲ್ಲ ಅಂತ. ಹ್ಮ್
ಅದು ಹಿಂದಾಗೋಲ್ಯಾಕ ಈಗಾಗೋಲ್ಯಾಕ ಮುಂದಾಗೋಲ್ಯಾಕ ಹ್ಮ್ ಯಾವುದು ನಾವು ಅರಿಬೇಕಾಗಿರ್ತಕ್ಕಂಥ ವಸ್ತು ಅನ್ನುವಂಥದ್ದು ಇರ್ತದಲ್ಲ ಹ್ಮ್ ಅದು ಜ್ಞಾತೃವಿಗೆ ಅದು ಅನ್ಯತಾ ಭಾವ ಆಗಿರುವುದಿಲ್ಲ ಅಂತ ಹೇಳ್ತಾರೆ. ಅನಾಗತಂ ಅನಾಗತತರಂ ಚ ಜ್ಞಾಸ್ಯಾಮೀತಿ ಅತೀತ ಅನಾಗತ ವರ್ತಮಾನ ಭಾವೇನ ಅನ್ಯತಾ ಭವಿತವ್ಯಂ ಭವತ್ಯಪಿ ಜ್ಞಾತವ್ಯೇನ ಜ್ಞಾತುಃ ಅನ್ಯತಾ ಭಾವ ಅಸ್ತಿ. ಜ್ಞಾತುಃ ಅಂತಂದ್ರೆ ಇಲ್ಲಿ ಅರಿಯುವವನಿಗೆ ಅಂತ. ಹ್ಮ್ ಅಲ್ಲಿ ಜ್ಞೇಯ ಬೇರೆ ಬೇರೆ ಆಗಿದ್ರೂ ಕೂಡ ನಾವು ತಿಳ್ಕೊಳ್ಳುವಂತ ವಸ್ತುಗಳು ಬೇರೆ ಬೇರೆ ಆಗಿದ್ರೂ ಕೂಡ ಹ್ಮ್ ಆ ಜ್ಞಾತೃವಿಗೆ ಮಾತ್ರ ಅಲ್ಲಿ ಅನ್ಯತಾ ಭಾವ ಐತೇನು ಅಂತಂದ್ರೆ ಇಲ್ಲ. ಹ್ಮ್ ಆ ವಸ್ತುಗಳು ಬೇರೆ 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 ಅದಾವ ಬಿಡ್ರಿ. ಅವು ಹಿಂದಿಂದ ವಸ್ತು ಬೇರೆ ಐತಿ, ಈಗಿನ ವಸ್ತು ಬೇರೆ ಐತಿ, ಹ್ಮ್ ಮುಂದಿರ್ತಕ್ಕಂಥ ವಸ್ತು ಬೇರೆನೆ ಇರ್ತದದು. ಹೌದು ಅವು ಜ್ಞೇಯ ಅಂತ ತಿಳಿಸ್ಕೊಡ್ತಾವ. ಆ ವಸ್ತುಗಳು ಏನದಾವಲ್ಲ ಅವು ಜ್ಞೇಯ, ನಾವು ಅರಿಬೇಕಾಗಿರ್ತಕ್ಕಂಥ ವಸ್ತುಗಳು ಅಂತ. ಹ್ಮ್ ಅವು ಬೇರೆ ಬೇರೆ ಅದಾವಂದ್ರೂ ಕೂಡ ಹ್ಮ್ ಅವು ಜ್ಞಾತೃವಿಗೆ ಅವು ಅನ್ಯತಾ ಭಾವ ಇರುವುದಿಲ್ಲ ಅಂತ. ಹ್ಮ್ ಯಾಕಂತಂದ್ರೆ ಹ್ಮ್ ಆ ಆತ್ಮ ಯಾವಾಗಲೂ ಏನದನವನು ಹ್ಮ್ ಅವನು ವರ್ತಮಾನ ಸ್ವಭಾವದವನೇ ಆಗಿದ್ದಾನೆ ಅಂತ ಹೇಳಿದ್ರು ಅವರು. ಹ್ಮ್ ಅತೀತ ಅನಾಗತ ವರ್ತಮಾನ ಭಾವೇ ಅನ್ಯತಾ ಭವಿತ್ಯಪಿ ಜ್ಞಾತವ್ಯೇ ನ ಜ್ಞಾತು ಅನ್ಯತಾ ಭಾವ ಅಸ್ತಿ ಸರ್ವದಾ ವರ್ತಮಾನ ಸ್ವಭಾವತ್ವಾತ್. ಹ್ಮ್ ಸರ್ವದಾ ಅಂದ್ರೆ ಅವನು ಯಾವಾಗಲೂ ವರ್ತಮಾನ ಸ್ವಭಾವದವನೇ ಆಗಿರ್ತಾನ ಅಂತ. ಹ್ಮ್ ಯಾಕೆಂದ್ರೆ ಇಲ್ಲಿ ಆತ್ಮ ಹ್ಮ್ ಅವನು ನಿತ್ಯ ವರ್ತಮಾನ ಸ್ವಭಾವದವನು ಅಂತ. ಹ್ಮ್ ನಿತ್ಯ ವರ್ತಮಾನ ಸ್ವಭಾವ ಅಂತಂದ್ರೆ ಏನು? ಹಿಂದ ಇದ್ದ ಈಗಿಲ್ಲ ಅಂತ ಹೇಳಕ್ಕಾಗಂಗಿಲ್ಲ. ಹ್ಮ್ ಆತ್ಮ ಹಿಂದಿದ್ದೇನ್ರಿ ಈಗಿಲ್ಲ ಅಂತ ಅನ್ನಕ್ಕಾಗ್ತೈತೇನ್ರಿ? ಇಲ್ಲ. ಇಲ್ಲ. ಇಲ್ಲ ಮುಂದೆ ಉಂಟಾಗ್ತಾನ ಈಗಿಲ್ಲ ಅಂತ ಹೇಳಿ ಹ್ಮ್ ಹಿಂಗೂ ಕೂಡ ಹೇಳಕ್ಕಾಗೋದಿಲ್ಲ. ಹೌದು ಯಾಕೆಂದ್ರೆ ಎಂದಿಗೂ ಕೂಡ ಕಲ್ಪಿಸೋದಕ್ಕೆ ಬಾರದೆ ಇರ್ತಕ್ಕಂಥವನು ಅಂತ ಆತ್ಮ. ಯಾವ ಕಾಲಕ್ಕ ನಾವು ಕಲ್ಪಿಸಿಕೊಂಡು ಅದನ್ನ ಹೇಳಿಕ್ಕೆ ಆತ್ಮ ಕಲ್ಸ್ಕೊಂಡು ಹೇಳಕ್ಕಾಕೈತೇನ್ರಿ? ಇಲ್ಲ ಇಲ್ಲ ಇಲ್ಲ. ಯಾವಾಗಲೂ ಇರುವವನೇ ಅಂತ. ಈಗ ವರ್ತಮಾನ ಕಾಲದಲ್ಲಿ ಆಗಲಿ ಹ್ಮ್ ಅಥವಾ ಭೂತ್ ಕಾಲದಲ್ಲಿ ಆಗಲಿ ಭವಿಷ್ಯತ್ ಕಾಲದಲ್ಲಿ ಆಗಲಿ ಹ್ಮ್ ಅವನು ಯಾವಾಗಲೂ ಇರುವಂತವನೇ ಆಗಿದ್ದಾನೆ ಹೊರತು ಅವನನ್ನು ನಾವು ಕಲ್ಪಿಸಿಕೊಂಡು ಹೇಳುವಂತಹದ್ದಿಲ್ಲ ಅಂತ. ಹ್ಮ್ ಆ ಕಲ್ಪಿಸಿಕೊಳ್ಳಲಿಕ್ಕೆ ಬರಂಗಿಲ್ಲ ಅಂತ ಅವನನ್ನ. ಹೌದು ಯಾಕಂದ್ರೆ ಅವನು ವರ್ತಮಾನ ಕಾಲ ಪರಿಚ್ಛೇದ ರಹಿತದಾನ ಅಂತ. ಹ್ಮ್ ಅವನು ಯಾವುದೇ ಕಾಲಗಳಿಗೆ ಅವನಿಗೆ ಪರಿಮಿತಿ ಅನ್ನುವಂತಹದ್ದಿಲ್ಲ. ಹ್ಮ್ ಅಂದ್ರೆ ಎಲ್ಲಾ ಕಾಲದಲ್ಲಿ ಇದ್ದವನು ಅಂತ. ಹ್ಮ್ ಅದಕ್ಕೆ ಕಾಲ ಪರಿಚ್ಛೇದ ರಹಿತ ಅಂತ ಹೇಳ್ತಾರೆ. ಹ್ಮ್ ದೇಶ ವಸ್ತು ಪರಿಚ್ಛೇದ ರಹಿತ, ಕಾಲ ವಸ್ತು ಪರಿಚ್ಛೇದ ರಹಿತ ಅಂತ. ದೇಶ ಕಾಲ ವಸ್ತು ಹ್ಮ್ ಈ ಪರಿಚ್ಛೇದದಿಂದ ಯಾವ್ದು ಕೂಡ್ಕೊಂಡಿರ್ತೈತೋ ಅದು ಆ ವಸ್ತು ಅನಿತ್ಯ ಇರ್ತದ. ಅದು ಹ್ಮ್ ದೇಶ ಕಾಲ ವಸ್ತು ಪರಿಚ್ಛೇದದಿಂದ ಕೂಡ್ಕೊಂಡಿದ್ದ ವಸ್ತು ಅದು ಅನಿತ್ಯ ಇರ್ತದ. ಆತ್ಮ ಮಾತ್ರ ಹ್ಮ್ ಅವನು ದೇಶ ಕಾಲ ವಸ್ತು ಪರಿಚ್ಛೇದ ರಹಿತದಾನ ಅಂತ. ಹ್ಮ್ ಹ್ಮ್ ಆತ್ಮನಾಗಿರ್ತಕ್ಕಂಥವನು ಅಂತ ಹ್ಮ್ ಇಲ್ಲಿ ಅದನ್ನ ಹೇಳ್ಕೊಂಡು ಬಂದ್ರು. ಹ್ಮ್ ಅಂದ್ರೆ ಯಾವಾಗಲೂ ಆತ್ಮ ಇಲ್ಲಿ ವರ್ತಮಾನ ಸ್ವರೂಪದವನೇ, ಸರ್ವದಾ ವರ್ತಮಾನ ಸ್ವಭಾವತ್ವಾತ್. ಹ್ಮ್ ತಥಾ ಭಸ್ಮೀಭವತ್ಯಪಿ ದೇಹೇ. ತಥಾ ಅಂದ್ರೆ ಹಾಗೆ, ಭಸ್ಮೀಭವತ್ಯಪಿ ದೇಹೇ, ದೇಹ ಯಾವಾಗ ಆತ್ಮನಿಂದ ದೂರ ಆಯ್ತು ಅಂತಂದ್ರೆ ಇದು ಸುಟ್ಟು ಭಸ್ಮಾಗಿ ಹೋಗ್ಬಿಡ್ತೈತೆ ಅಂತ. ಇದನ್ನ ಈ ಶರೀರವನ್ನ ಅಗ್ನಿಯಲ್ಲಿ ದಹನ ಮಾಡಿಬಿಡ್ತಾರಲ್ರಿ. ಹೌದು ನ ಆತ್ಮಾನಃ ಉಚ್ಛೇದ. ಆದ್ರೆ ಇಲ್ಲಿ ಆತ್ಮನಿಗೆ ನಾಶ ಅನ್ನುವಂತಹದ್ದೇನು ಇಲ್ಲ. ಆತ್ಮ ನಾಶ ಆಗಂಗಿಲ್ಲ. ದೇಹ ಭಸ್ಮೀಭೂತ ಆಗಿ ಹೋಗ್ಬಿಡ್ತೈತಿ. ಅದು ಇದನ್ನ ಸುಟ್ಟು ಭಸ್ಮ ಮಾಡಿಬಿಡ್ತಾರೆ ದೇಹವನ್ನ. ಆದ್ರೆ ಆತ್ಮನಿಗೆ ಹಂಗೇನಾದ್ರೂ ನಾಶ ಆಗ್ತದೇನು ಅಂತಂದ್ರೆ ಇಲ್ಲ. ಯಾಕಂತಂದ್ರೆ ಅದಕ್ಕೆ ಹೇಳ್ತಾರ ಅವರು, ವರ್ತಮಾನ ಸ್ವಭಾವಾತ್ ಅನ್ಯಥಾ ಸ್ವಭಾವತ್ವಂ ವಾ ನ ಸಂಭಾಯಿತು ಶಕ್ಯಂ. ಇಲ್ಲಿ ವರ್ತಮಾನ ಸ್ವಭಾವ ಅನ್ನುವಂತಹದ್ದನ್ನು ಬಿಟ್ಟು ಅಲ್ಲಿ ಬೇರೆ ಸ್ವಭಾವ ಆಗಲಿ ಅವು ಬರುವುದಕ್ಕನ್ನ ಅವು ಬರ್ತಾವಂತೇಳಿ ಅದನ್ನ ಸಂಭಾವನೆ ಮಾಡ್ಲಿಕ್ಕೆ ನಮಗ ಆಗೋದಿಲ್ಲ ಅಂತ. ಯಾಕಂದ್ರೆ ಈ ವರ್ತಮಾನ ಸ್ವಭಾವ ಅನ್ನುವಂತಹದ್ದು ಏನದಲ್ಲ, ಆತ್ಮನ ವರ್ತಮಾನ ಅಂದ್ರೆ ಸದ್ಯದ ಕಾಲದಲ್ಲಿ ಇರ್ತಕ್ಕಂತಹ ಸ್ವಭಾವ ಅನ್ನುವಂತಹದ್ದನ್ನ ಅದನ್ನ ಬಿಟ್ಟು ಬೇರೆ ಸ್ವಭಾವ ಅನ್ನುವಂತಹದ್ದನ್ನ ಆತ್ಮನಿಗೆ ಸಂಭಾವನೆ ಮಾಡ್ಲಿಕ್ಕೆ ಆಗ್ತದೇನು, ಅದನ್ನ ಊಹಾ ಮಾಡಕ್ ಆಗ್ತದೇನು ಅಂತಂದ್ರೆ ಇಲ್ಲ ಅಂತ. ಅಂದ್ರೆ ಯಾವ ವಸ್ತುವಿಗೆ ನಾಶವನ್ನಾಗಲಿ ಅಥವಾ ಅನ್ಯತಾಭಾವನ್ನಾಗಲಿ
ಹ್ಮ್ ಕಲ್ಪಿಸೋದಕ್ಕೆ ಆಗ್ತದೋ ಅದು ಆಕಾರದಿಂದ ಕೂಡ್ಕೊಂಡಿರ್ತದ ಅಂತ. ಹ್ಮ್ ಅದು ಸವಿಕಾರ ಅಂತ ಹೇಳಿಸ್ಕೊಳ್ತದೆ. ಹ್ಮ್ ನಾವು ಯಾವ ವಸ್ತುವಿಗೆ ನಾಶವನ್ನಾಗಲಿ ಅಥವಾ ಅನ್ಯತಾ ಭಾವವನ್ನು ನಾವು ಕಲ್ಪಿಸ್ತೀವಿ ಅಂತಂದ್ರೆ ಹ್ಮ್ ಅದು ಅದು ವಿಕಾರದಿಂದ ಕೂಡ್ಕೊಂಡಿರ್ತದಂತ ಆ ವಸ್ತು ಅನ್ನುವಂತಹದ್ದು. ಹೌದು. ಅದನ್ನ ಕಾರ್ಯ ಅಂತ ನಾವು ಒಪ್ಪಲೇಬೇಕಾಗ್ತದೆ. ಹ್ಮ್ ಆದರಿಗೆ ಆತ್ಮನಿಗೆ ನಾಶವನ್ನಾಗಲಿ ಅನ್ಯತಾ ಭಾವವನ್ನಾಗಲಿ ಕಲ್ಪಿಸೋದಕ್ಕೆ ಬರೋದಿಲ್ಲ ಅಂತ. ಹ್ಮ್ ಆತ್ಮನಿಗೆ ನಾಶವನ್ನ ಯಾರೂ ಹೇಳೋದಿಲ್ಲ, ಯಾವ ಶ್ರುತಿನೂ ಹೇಳಂಗಿಲ್ಲ. ಹ್ಮ್ ಆತ್ಮನಿತ್ಯ ಅನ್ನುವುದನ್ನ ಎಲ್ಲರೂ ಒಪ್ಪಿಕೊಂಡಿದ್ದಾರೆ ಅಂತ. ಹ್ಮ್ ಮತ್ತು ಆತ್ಮ ಅನ್ಯತಾ ಭಾವವನ್ನ ಅವನಲ್ಲಿ ಕಲ್ಪಿಸ್ಲಿಕ್ಕೆ ಬರ್ತದೇನು ಅಂತಂದ್ರೆ ಇಲ್ಲ. ಹ್ಮ್ ಯಾಕಂದ್ರೆ ಆ ಕಲ್ಪಿಸೋದಕ್ಕೆ ಆತ್ಮ ಬೇಕಲ್ಲ. ಹ್ಮ್ ಯಾಕಂದ್ರೆ ಆತ್ಮ ಅದು ಸ್ವಯಂ ಸಿದ್ಧ ಯಾವಾಗಲೂ ಇರುವುದರಿಂದ ಹ್ಮ್ ಅಲ್ಲಿ ಅಲ್ಲಿ ಕಲ್ಪಿಸ್ಲಿಕ್ಕೆ ಇನ್ನೊಬ್ಬ ಆತ್ಮ ಬೇಕಾಗ್ತೈತಿ, ಆದ್ರೆ ಅದು ಸಂಭವಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದು. ಅದಕ್ಕಲ್ಲಿ ಸಂಭವಿಸುವುದಕ್ಕೆ ಆಗುವುದಿಲ್ಲ ಅಂತ. ಹ್ಮ್ ಹಾ, ಅಂತೂ ಇಲ್ಲಿ ಏನ್ ಹೇಳ್ದಂಗಾಯ್ತು ಅಂತಂದ್ರೆ ಏವಂ ಅಪ್ರತ್ಯಾಖ್ಯೇಯ ಸ್ವಭಾವತ್ವಾದೇವ ಅಕಾರ್ಯತ್ವಂ ಆತ್ಮನಃ. ಹ್ಮ್ ಇಲ್ಲಿ ಆತ್ಮ ಹೇಗಿದ್ದಾನೆ ಅಂತಂದ್ರೆ ಅಪ್ರತ್ಯಾಖ್ಯೇಯ ಸ್ವಭಾವದವನಾಗಿರುವುದರಿಂದ ಹ್ಮ್ ಇಲ್ಲಿ ಆತ್ಮನಾಗಿರ್ತಕ್ಕಂಥವನು ಆ ಅಕಾರ್ಯತ್ವಂ ಆತ್ಮನಃ ಆತ್ಮನಃ ಅಕಾರ್ಯತ್ವಂ ಅಂತ. ಹ್ಮ್ ಆತ್ಮನು ಕಾರ್ಯವಲ್ಲ ಅಂತ. ಹ್ಮ್ ಅವನು ಅಪ್ರತ್ಯಾಖ್ಯ ಸ್ವಭಾವನಾಗಿರುವುದರಿಂದ ಆತ್ಮ ಇಲ್ಲಿ ಕಾರ್ಯ ಅಲ್ಲ ಅಂತ ಹೇಳಿ ಹ್ಮ್ ಇಲ್ಲಿ ಆಕಾಶ ಅನ್ನುವಂತಹದ್ದು ಆಕಾಶಸ್ಯ ಚ ಕಾರ್ಯತ್ವಂ. ಹ್ಮ್ ಈ ಆಕಾಶ ಮಾತ್ರ ಇದು ಕಾರ್ಯವಾಗಿದೆ ಅಂತ ಇದು. ಹ್ಮ್ ಯಾಕಂದ್ರೆ ಇದು ಆತ್ಮನಿಂದ ಆಕಾಶ ಉತ್ಪತ್ತಿಯಾಗಿರುವುದರಿಂದ ಹ್ಮ್ ಇಲ್ಲಿ ಆಕಾಶ ಅನ್ನುವಂತಹದ್ದು ಏನಾಯ್ತಿದು ಹ್ಮ್ ಕಾರ್ಯ ಅಂತ ಹೇಳಿಸ್ಕೊಳ್ತಿದ್ರಿ. ಹ್ಮ್ ಯಾವುದು ಆಕಾಶ ಅನ್ನುವಂತಹದ್ದು. ಹ್ಮ್ ಆದ್ರೆ ಆತ್ಮನಿಗೆ ಮತ್ತೊಂದು ಕಾರಣ ಇಲ್ಲ, ಹ್ಮ್ ಮತ್ತೊಂದರಿಂದ ಆತ್ಮ ಉತ್ಪತ್ತಿಯಾಗಿಲ್ಲ. ಹ್ಮ್ ಆದ್ದರಿಂದ ಅವನು ಕಾರ್ಯ ಅಲ್ಲ. ಆತ್ಮ ಅಕಾರ್ಯನಾಗಿದ್ದಾನೆ ಅಂದ್ರೆ ಹ್ಮ್ ಅವನು ಕಾರ್ಯರಹಿತನಾಗಿದ್ದಾನೆ, ವಿಕಾರರಹಿತನಾಗಿದ್ದಾನೆ ಅಂತ. ಹ್ಮ್ ಆದರೆ ಆತ್ಮನ ಆಕಾಶ ಸಂಭೂತ ಅಂತ ಹೇಳಿರುವುದರಿಂದ ಆತ್ಮನಿಂದ ಆಕಾಶ ಹುಟ್ಟಿತು ಅಂತ ಹೇಳಿರುವುದರಿಂದ ಹ್ಮ್ ಇಲ್ಲಿ ಆಕಾಶ ಕಾರ್ಯ ಅನ್ನುವಂತಹದ್ದೀಗ ಸಿದ್ಧ ಆದಂಗಾಯ್ತು ಅಂತ ಹೇಳಿ ಹ್ಮ್ ಆಚಾರ್ಯರು ಭಾಷ್ಯದಲ್ಲಿ ಹೇಳ್ಕೊಂಡು ಬಂದರು. ಹ್ಮ್ ಇನ್ನ ಈ ವೈಶೇಷಿಕನ ಒಂದು ಕಾರಣ ಸ್ವರೂಪದ ವರ್ಣನೆ ಅನ್ನುವಂತಹದ್ದು ಅವ ಏನ್ ಹಿಂದೆ ಹೇಳ್ಕೊಂಡ್ ಬಂದಿದ್ನಲ್ಲ ಹ್ಮ್ ಅದು ಸರಿಯಲ್ಲ ಅಂತ ಹೇಳಿ ಹ್ಮ್ ಮತ್ತೆ ಈಗ ಮುಂದಿನ ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ. ಹ್ಮ್ ಯತ್ತು ಉಕ್ತಂ ಸಮಾನ ಜಾತೀಯಂ ಅನೇಕ ಕಾರಣ ದ್ರವ್ಯಂ ವ್ಯೋಮ್ನೋ ನಾಸ್ತಿ ಇತಿ ತತ್ ಪ್ರತ್ಯುಚ್ಯತೆ. ಹ್ಮ್ ಇಲ್ಲಿ ಮುಂದೆ ಏನ್ ಆಕ್ಷೇಪ ಮಾಡಿದ ಅಂತಂದ್ರೆ ಹ್ಮ್ ಒಂದು ಕಾರ್ಯ ಆಗಬೇಕಾಗಿತ್ತು ಅಂತಂದ್ರೆ ಹ್ಮ್ ಅದಕ್ಕೆ ಅನೇಕ ಕಾರಣ ದ್ರವ್ಯಗಳು ಬೇಕು ಅಂತ ಹೇಳಿದ. ಹ್ಮ್ ಮತ್ತು ಹೇಗಿರಬೇಕು ಅಂತಂದ್ರೆ ಎತ್ತು ಉಕ್ತಂ ಸಮಾನ ಜಾತಿಯಂ ಅಂತ ಹೇಳ್ತಾರ ಅವರು. ಹ್ಮ್ ಅಂದ್ರೆ ಒಂದೇ ಜಾತಿ ಉಳ್ಳವುಗಳಾಗಿರ್ಬೇಕು. ಹ್ಮ್ ಅನೇಕ ಕಾರಣ ಹ್ಮ್ ಅನೇಕ ಕಾರಣ ಉಳ್ಳವುಗಳಾಗಿ ದ್ರವ್ಯಂ ವ್ಯೋಮ್ನೋ ನಾಸ್ತಿ ಹ್ಮ್ ಇತಿ ಪ್ರತ್ಯುಚ್ಯತೆ. ಹ್ಮ್ ಪೂರ್ವ ಪಕ್ಷಿ ಏನ್ ಹೇಳಿದ್ದ ಅಂತಂದ್ರೆ ಈ ಸಮಾನ ಜಾತೀಯವಾಗಿರ್ತಕ್ಕಂಥ ಹ್ಮ್ ಅನೇಕವಾಗಿರ್ತಕ್ಕಂಥ ಕಾರಣ ದ್ರವ್ಯ ಅನ್ನುವಂತಹದ್ದು ಹ್ಮ್ ಈ ಆಕಾಶಕ್ಕೆ ಇಲ್ಲ, ಹ್ಮ್ ಆದ್ರಿಂದ ಆಕಾಶ ಉತ್ಪತ್ತಿಯಾಗಿಲ್ಲ ಅಂತ ಹೇಳಿದ್ದ. ಹ್ಮ್ ಯಾರು ಪೂರ್ವ ಪಕ್ಷ ಹ್ಮ್ ಒಂದು ಯಾಕೆ ಸಮಾನ ಜಾತೀಯವಾಗಿರ್ತಕ್ಕಂಥ ಕಾರಣ ಸಮೂಹಗಳಿದ್ರ ಹ್ಮ್ ಅಲ್ಲಿ ಕಾರ್ಯ ಎನ್ನುವಂತಹದ್ದು ಆರಂಭ ಆಕೈತಿ ಅಂತ ಹೇಳ್ಬಹುದು. ಹೌದು. ಆದ್ರೆ ಆಕಾಶಕ್ಕೆ ಹ್ಮ್ ಇಲ್ಲಿ ಯಾವುದೇ ವಿಧವಾಗಿರ್ತಕ್ಕಂಥ ಕಾರಣ ದ್ರವ್ಯಗಳು ಇಲ್ಲ, ಹ್ಮ್ ಆದ್ರಿಂದ ಆಕಾಶ ಉತ್ಪತ್ತಿಯಾಗಿಲ್ಲ ಅಂತೇಳಿ ಹ್ಮ್ ಅವನ ವಾದ ಬಂದಿತ್ತಲ್ಲ ಹಿಂದ್ರೆ ಹೌದು. ಹೇಳ್ಕೊಂಡ್ ಬಂದಿದ್ದ. ಅದು ಸರಿಯಲ್ಲಪ್ಪ ಅಂತ ಉತ್ತರ ಕೊಡ್ತಾ ಇದ್ದಾರೆ ಇವಾಗ ಹ್ಮ್ ಆಚಾರ್ಯರು. ತತ್ ಪ್ರತ್ಯುಚ್ಯತೆ ಹ್ಮ್ ಅವನ ಒಂದು ಆಕ್ಷೇಪಕ್ಕೆ ಈಗ ಉತ್ತರ ಕೊಡ್ತಾ ಇದ್ದಾರೆ. ನ ತಾವತ್ ಸಮಾನ ಜಾತೀಯಮೇವ ಆರಭೆ ನ ಭಿನ್ನ ಜಾತೀಯಂ ಇತಿ ನಿಯಮೋ ಅಸ್ತಿ. ಇಲ್ಲಿ ಸಮಾನವಾಗಿರ್ತಕ್ಕಂಥ ಏನ ಒಂದು ಜಾತೀಯವಾಗಿರ್ತಕ್ಕಂಥವುಗಳೇ ಹ್ಮ್ ಇಲ್ಲಿ ಆರಂಭಕ ಅಂತಂದ್ರೆ ಏನು, ಹ್ಮ್ ಅವು ಉತ್ಪತ್ತಿ ಆಗ್ತಾ ಇದ್ದಾವೆ ಅಂತ. ಹ್ಮ್ ಅಂದ್ರೆ ಬೇರೆ ಜಾತಿಯದ್ದಲ್ಲ, ಸಮಾನ ಜಾತೀಯವಾದದ್ದನೇ ಅಲ್ಲಿ ಕಾರಣ ಸಮೂಹಗಳು ಹ್ಮ್ ಕಾರ್ಯವನ್ನ ಆರಂಭ ಮಾಡ್ತಾ ಇದ್ದಾವೆ ಅಂತ. ಹ್ಮ್ ಅದಕ್ಕೆ ಹೇಳಿದ್ರು ಅವರಲ್ಲಿ.
ಅಲ್ಲ ಅಂದ್ರೆ ಭಿನ್ನ ಜಾತಿಯದಲ್ಲ ಅಂತ ಹೇಳಿ ಹಿಂಗೆ ಒಂದು ನಿಯಮ ಅನ್ನುವಂಥದ್ದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಹ್ಮ್ ಆಚಾರ್ಯ ಏನ್ ಹೇಳಿದ್ರು, ಇಲ್ಲಿ ಸಮಾನ ಜಾತೀಯವಾಗಿರ್ತಕ್ಕಂಥ ವಸ್ತುಗಳೇ ಇಲ್ಲಿ ಆರಂಭವುಳ್ಳವುಗಳಾಗ್ತಾ ಇದ್ದಾವೆ. ನ ಭಿನ್ನ ಜಾತಿಯ ಹ್ಮ್ ಅಂದ್ರೆ ಬೇರೆ ಜಾತಿಯ ಉಳ್ಳವುಗಳು ಅವು ಆರಂಭಕ ಆಗುವುದಿಲ್ಲ ಅಂತೇಳಿ ಏನ್ ನಿಯಮ ಹೇಳಿದ್ರಲ್ಲ, ಆ ನಿಯಮ ಅನ್ನುವಂಥದ್ದಿಲ್ಲ ಅಂತ ಹೇಳ್ತಾರೆ ಇಲ್ಲ ಆಚಾರ್ಯರು. ಹ್ಮ್ ಇತಿ ನಿಯಮೋ ನ ಅಸ್ತಿ ಅಂತ, ಹ್ಮ್ ನ ತಾವತಂತ ಐತಲ್ಲ ಅಲ್ಲಿ ನ ನಿಯಮೋ ಅಸ್ತಿ. ಹ್ಮ್ ಇಲ್ಲಿ ಸಮಾನ ಜಾತೀಯಮೇವ ಆರಭತೆ, ಸಮಾನ ಜಾತಿ ಉಳ್ಳವುಗಳೇ ಇಲ್ಲಿ ಆರಂಭಕವಾಗ್ತಾ ಇದ್ದಾವೆ. ಹ್ಮ್ ಆದರೆ ಇಲ್ಲಿ ಭಿನ್ನ ಜಾತಿಯದ್ದು ಅಲ್ಲ ಅಂತ ಹೇಳಿ ಈ ಪ್ರಕಾರವಾಗಿ ಒಂದು ನಿಯಮ ಅನ್ನುವಂಥದ್ದಿಲ್ಲ ಅಂತ ಹೇಳಿ ಆಚಾರ್ಯರು ಅವರನ್ನು ಕುರಿತು ಹೇಳ್ತಾ ಇದ್ದಾರೆ. ನಹಿ ತಂತೂನಾಂ ತತ್ ಸಂಯೋಗಾನಾಂ ಚ ಸಮಾನ ಜಾತೀಯತ್ವಂ ಅಸ್ತಿ. ಇವಾಗ ತಂತುಗಳು ಅಂದ್ರೆ ದಾರದ ಎಳೆಗಳಂತ ಇರ್ತಾವಲ್ರಿ ಇವಾಗ, ಹ್ಮ್ ಹ್ಮ್ ಅದರಿಂದ ಅವರು ಬಟ್ಟೆಯನ್ನು ತಯಾರು ಮಾಡ್ತಾರ. ಹ್ಮ್ ದಾರದ ಎಳೆಗಳಿಂದ ನೂಲುಗಳು ಅಂತ ಕರಿತಾ ಇದ್ದಾರ. ಹೌದು. ಅವು ಮತ್ತು ಅವುಗಳ ಸಂಯೋಗಕ್ಕೂ ಅಲ್ಲಿ ಸಮಾನ ಜಾತೀಯತ್ವ ಅನ್ನುವಂಥದ್ದಿಲ್ಲ. ಹ್ಮ್ ಯಾಕಂದ್ರೆ ಸಂಯೋಗ ಗುಣ ಆಗ್ಯದ, ಹ್ಮ್ ಇಲ್ಲಿ ನೂಲುಗಳು ದ್ರವ್ಯ ಆಗಿದಾವು. ಹ್ಮ್ ಮತ್ತ ದ್ರವ್ಯ ಗುಣ ಬೇರೆ ಬೇರೆ ಆದವಲ್ರಿ. ಹೌದು ಹೌದು. ಮತ್ತೆ ಇಲ್ಲಿ ಸಮಾನ ಜಾತಿ ಅನ್ನುವಂಥದ್ದು ಎಲ್ಲಿ ಅದ? ಹ್ಮ್ ನೂಲುಗಳಿಗೂ ಮತ್ತು ಅವುಗಳ ಸಂಯೋಗಕ್ಕೂ ಅಲ್ಲಿ ಹ್ಮ್ ಸಮಾನ ಜಾತೀಯತ್ವ ಅನ್ನುವಂಥದ್ದಿಲ್ಲ ಅಂತ ಹ್ಮ್ ಅದನ್ನೇ ಇಲ್ಲಿ ಆಚಾರ್ಯ ಹೇಳ್ಕೊಂಡು ಬಂದ್ರು. ಹ್ಮ್ ತಂತೂನಾಂ ತತ್ ಸಂಯೋಗಾನಾಂ ಚ ಸಮಾನ ಜಾತೀಯತ್ವಂ ಅಸ್ತಿ ಅಂದ್ರೆ ನಹಿ ಅಸ್ತಿ ಅಂತ. ಹ್ಮ್ ದ್ರವ್ಯ ಗುಣತ್ವ ಅಭ್ಯುಪಗಮಾತ್. ಹ್ಮ್ ಯಾಕಂದ್ರೆ ಇಲ್ಲಿ ಒಂದು ದ್ರವ್ಯ ಅದ, ಹ್ಮ್ ಯಾವ್ದು ಇಲ್ಲಿ ನೂಲುಗಳು ಅಂತ ನಾವು ಕರಿತೇವಲ್ಲ, ಹ್ಮ್ ಅದು ದ್ರವ್ಯ ಆ ನೂಲುಗಳು. ಹ್ಮ್ ಅದರ ಸಂಯೋಗ ಅನ್ನುವಂಥದ್ದೇನು ಹೇಳ್ತಾರಲ್ರಿ, ಹ್ಮ್ ಸಂಯೋಗ ಅನ್ನೋದು ಗುಣ ಅಂತ ಹೇಳಿ ಈ ರೀತಿಯಾಗಿ ಇಲ್ಲಿ ವೈಶೇಷಿಕರು ಒಪ್ಪಕೊಂಡಾರ. ಹ್ಮ್ ಯಾವುದು ನೂಲುಗಳು ದ್ರವ್ಯ ಹ್ಮ್ ಮತ್ತು ಇಲ್ಲಿ ಗುಣ ಅಂತಂದಾಗ ಯಾವುದು ಹ್ಮ್ ಇದು ಗುಣ, ಸಂಯೋಗ ಅನ್ನುವಂಥದ್ದು ಗುಣ, ಇದು ಹ್ಮ್ ನೂಲು ಅನ್ನುವಂಥ ದ್ರವ್ಯ. ಹ್ಮ್ ಮತ್ತೆ ಇಲ್ಲಿ ಭಿನ್ನ ಭಿನ್ನ ಜಾತಿ ಆದವು ಅಲ್ರಿ, ಇಲ್ಲಿ ಹೌದು. ಇಲ್ಲಿ ಸಮಾನ ಜಾತಿ ಅನ್ನುವಂಥದ್ದು ಬರಲೇ ಇಲ್ಲಲ್ರಿ ಈಗ. ಹ್ಮ್ ಹ್ಮ್ ಮತ್ತೆ ಅದನ್ನ ಅವ್ರು ಒಪ್ಕೊಂಡಾರಂತ ಇವರು ಹ್ಮ್ ಯಾರೇ ವೈಶೇಷಿಕರ ಈ ಮಾತನ್ನು ಒಪ್ಕೊಂಡಿದಾರಂತ. ಹ್ಮ್ ಸ್ಯಾದೇ ತತ್ ಇಲ್ಲೇ ಬಂತಲ್ ತಂತೂನಾಂ ಸತ್ ಸಂಯೋಗಾನಾಂ ಚ ಸಮಾನ ಜಾತೀಯತ್ವಂ ಅಸ್ತಿ ಹ್ಮ್ ದ್ರವ್ಯ ಗುಣತ್ವ ಅಭಿಪಗಮಾತ್. ಇಷ್ಟ ಆಯ್ತ್ರಾ ಇದು? ಹ್ಮ್ ನಚ ನಿಮಿತ್ಯ ಕಾರಣಾನಾಮಪಿ ತೂರ್ಯ ವೇಮಾದೀನಾಂ ಸಮಾನ ಜಾತೀಯತ್ವ ನಿಯಮೋ ಅಸ್ತಿ ಅಂತ. ಹ್ಮ್ ಇಲ್ಲಿ ನಿಮಿತ್ಯ ಕಾರಣಗಳು ಅಂತ ಏನದಾವಲ್ಲ, ಹ್ಮ್ ಅವುಗಳ ಒಂದು ವಿಚಾರದಲ್ಲಿಯೂ ಕೂಡ ಹೇಳ್ತಾ ಇದ್ದಾರೆ. ಹ್ಮ್ ಈಗ ಒಂದು ಬಟ್ಟೆ ತಯಾರಾಗಬೇಕಾಗಿತ್ತು ಅಂತಂದ್ರೆ ಹ್ಮ್ ಅದಕ್ಕೆ ನಿಮಿತ್ತ ಕಾರಣಗಳು ಯಾವುವು ಅಂತಂದ್ರೆ, ಅಲ್ಲಿ ಮೊದಲ ಮಗ್ಗ ಬೇಕು, ಅದಕ್ಕೆ ಲಾಳಿ ಬೇಕ್ರಿ, ಹೌದು. ಮಗ್ಗ ಮತ್ತು ಲಾಳಿ ಬೇಕು. ಹ್ಮ್ ಮತ್ತು ಅದನ್ನ ನೇಯ ಒಬ್ಬ ಬೇಕಲ್ರಿ. ಹ್ಮ್ ಅದ್ರಲ್ಲಿ ನಿಮಿತ್ತ ಕಾರಣವಾಗಿರ್ತಕ್ಕಂಥ ಲಾಳಿ ಆಗ್ಲಿ ಮಗ್ಗಾಗ್ಲಿ ಹ್ಮ್ ಆ ಮುಂತಾದವುಗಳಿಗೂ ಕೂಡ ಅಲ್ಲಿ ಸಮಾನ ಜಾತೀಯವಾಗಿರ್ಬೇಕನ್ನುವಂತ ಒಂದು ನಿಯಮ ಅನ್ನುವಂತಹದ್ದು ಹ್ಮ್ ಇಲ್ಲ ಅಂತ. ಹ್ಮ್ ಅಲ್ಲಿ ಅಂದ್ರೆ ಅಲ್ಲಿ ಯಾಕಂದ್ರೆ ಅಲ್ಲಿ ಅಲ್ಲಿನೂ ಕೂಡ ಬೇರೆ ಬೇರೆ ಅದಾವಂತ ಅಲ್ಲಿ. ಹ್ಮ್ ಯಾಕಂದ್ರೆ ಮಗ್ಗನ ಬೇರೆ, ಲಾಳಿನೇ ಬೇರೆ, ಹ್ಮ್ ಇವು ಭಿನ್ನ ಭಿನ್ನ ಅದಾವಲ್ರಿ ಅಲ್ಲಿ. ಹೌದು. ನಚ ನಿಮಿತ್ತ ಕಾರಣನಪಿ ಅಂದ್ರೆ ನಿಮಿತ್ತ ಕಾರ್ಯದಲ್ಲಿಯೂ ಕೂಡ ತುರಿಯ ವೇಮಾದೀನಾಂ ಸಮಾನ ಜಾತಿತ್ವ ನಚ ನಿಯಮೋ ಅಸ್ತಿ. ಅಲ್ಲಿಯೂ ಕೂಡ ಸಮಾನ ಜಾತಿಯವೇ ಆಗಿರ್ಬೇಕನ್ನುವಂತ ನಿಯಮ ಅನ್ನುವಂತಹದ್ದಿಲ್ಲ. ಎಲ್ಲಿ ನಿಮಿತ್ತ ಕಾರಣದೊಳಗೂ ಕೂಡ ಹ್ಮ್ ಆ ಒಂದು ಉದಾಹರಣೆಯನ್ನು ಕೊಟ್ಟು ಹೇಳ್ಕೊಂಡು ಬಂದ್ರಿ ಇಲ್ಲಿ. ಅಲ್ಲಿ ಲಾಳಿ ಮಗ್ಗ ಮೊದಲಾದವುಗಳು ಅವು ಭಿನ್ನ ಭಿನ್ನ ಜಾತಿಗಳು ಅದಾವು ಅಂತ. ಹ್ಮ್ ಅಲ್ಲಿ ಒಂದೇ ಸಮಾನ ಜಾತಿ ಇರ್ಬೇಕನ್ನುವಂತ ಅಲ್ಲಿ ನಿಯಮ ಅನ್ನುವಂಥದ್ದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಸ್ಯಾದೇತತ್, ಹ್ಮ್ ಒಂದ್ ವೇಳೆ ವೈಶೇಷಿಕ ಈ ರೀತಿನೂ ಕೂಡ ಅವನು ಹೇಳ್ಬಹುದು, ಅವನ ಮತನ ಹಿಂಗಿರಬಹುದು. ಹ್ಮ್ ಏನು ಅಂತಂದ್ರೆ ಸಮವಾಯಿ ಕಾರಣ ವಿಷಯೇವ ಸಮಾನ ಜಾತೀಯತ್ವ ಅಭ್ಯುಪಗಮಃ. ನೋಡಿ, ಎಲ್ಲಿ ಸಮವಾಯಿ ಕಾರಣ ಅನ್ನುವಂತಹದ್ದು ಇರ್ತದೋ ಹ್ಮ್ ಅದರ ವಿಷಯದೊಳಗನ ಇಲ್ಲಿ ಸಮಾನ ಜಾತಿತ್ವ ಅನ್ನುವಂಥದ್ದನ್ನ ಒಪ್ಕೊಂಡೀವಿ. ಹ್ಮ್
ಅಂತೂ ಒಂದ್ ವೇಳೆ ಅವನ ಅಭಿಪ್ರಾಯ ಇರಬಹುದು, ಹ್ಮ್ ಯಾರದೇ ವೈಶೇಷಿಕಂದು ಹ್ಮ್ ಅವನ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ ಇಲ್ಲಿ ಸಮಾನ ಜಾತಿ ಅಂತ ನಾವು ಒಪ್ಪಿರುವುದು ಹ್ಮ್ ಅಲ್ಲಿ ಸಮವಾಯ ಕಾರಣದ ಒಂದು ವಿಷಯದೊಳಗನೆ ಹೊರತು ಹ್ಮ್ ಈ ಬೇರೆಯಾಗಿರ್ತಕ್ಕಂಥ ಕಾರಣ ವಿಷಯವಲ್ಲ ಅಂತ ಹೇಳಿ ಹ್ಮ್ ಈ ರೀತಿನೂ ಕೂಡ ಅವನು ಅನಬಹುದು ಅಂತ ಹೇಳ್ತಾ ಇದ್ದಾರೆ ಅವರು. ಹ್ಮ್ ಸಮಾನ ಜಾತಿಯತ್ವ ಅಭಿಪಗಮ ನ ಕಾರಣಾಂತರ ವಿಷಯ ಇತಿ ಹ್ಮ್ ಇತಿ ತದಪಿ ಅನೈತಿಕಾಂತ ಅನೈಕಾಂತಿಕಂ. ಹ್ಮ್ ಇಲ್ಲಿ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರಾ, ಹ್ಮ್ ನೋಡಪ್ಪ ನೀ ಈ ರೀತಿ ಹೇಳುವಂತಹದ್ದು ಇದು ಹ್ಮ್ ಇದು ಅನೈತಿಕಾಂತ ಅಂತಂದ್ರೆ ಏನು, ಇದು ನಿಯಮಪೂರ್ವಕವಾಗಿಲ್ಲ ಅಂತ, ಹ್ಮ್ ಇದು ಅನಿಯತವಾಗಿರ್ತದ ಅಂತ ನೀ ಹೇಳುವಂತಹ ಮಾತಿದು ಹ್ಮ್ ಅನೈಕಾಂತಿಕಂ. ಹ್ಮ್ ಅನೈತಿಕಾಂತಿಕ ಅಂದ್ರೆ ಇದು ಅನಿಯತವಾಗಿರ್ತದ ಅಂತ. ಹ್ಮ್ ಯಾಕಂತಂದ್ರೆ ಹ್ಮ್ ಸೂತ್ರ ಗೋವಾಲೈರ್ಹಿ ಅನೇಕ ಜಾತಿಯೈಹಿ ಏಕಾರಜ್ಜು ಸೃಜ್ಯಮಾನ ದೃಶ್ಯತೆ. ಹ್ಮ್ ಈಗ ಒಂದು ಹಗ್ಗ ತಯಾರು ಮಾಡ್ತಾರೆ. ಹ್ಮ್ ಹಗ್ಗ ತಯಾರು ಮಾಡಬೇಕಾಗಿತ್ತು ಅಂತಂದ್ರೆ ಹ್ಮ್ ಅವರಲ್ಲಿ ಏನ್ ಸಾಮಗ್ರಿ ತಗೊಳ್ತಾರ ಅಂತಂದ್ರೆ ಹ್ಮ್ ಒಂದು ದಾರ ತಗೊಳ್ತಾರ, ಹ್ಮ್ ಅಥವಾ ಒಂದು ಆಕಳ ಕೂದಲಿರ್ತಾವಲ್ರಿ ಹ್ಮ್ ಅವುಗಳಿಂದ ಒಂದು ಹಗ್ಗ ಅನ್ನುವಂತಹದ್ದನ್ನ ಮಾಡುವುದು ಲೋಕದಲ್ಲಿ ನಾವು ಕಾಣ್ತಾ ಇದ್ದೀವಿ ಅಂತ. ಹ್ಮ್ ಲೋಕದಲ್ಲಿ ನಮಗೆ ಕಂಡು ಬಂದದಲ್ಲ, ಮತ್ತೆ ಅವು ಬೇರೆ ಬೇರೆನ ಅದಲ್ರಿ. ಸೂತ್ರ ಅಂದ್ರೆ ದಾರದ ಎಳೆನೇ ಬೇರೆ ಆಯ್ತು, ಹ್ಮ್ ಆ ಆಕಳ ಒಂದು ಕೂದಲುಗಳು ಅವೇ ಬೇರೆ ಆದವು ಅಂತ. ಇಲ್ಲಿ ಅನೇಕ ಜಾತಿ ಐಹಿ ಹ್ಮ್ ಅಂದ್ರೆ ಅಲ್ಲಿ ಅನೇಕ ಜಾತಿಗಳಾದವು ಅಲ್ರಿ. ಅಲ್ಲಿ ಹ್ಮ್ ಏಕಾರಜ್ಜು ಸೃಜ್ಯಮಾನ ದೃಶ್ಯಂತೆ, ಹ್ಮ್ ಅಲ್ಲಿ ಒಂದು ಹಗ್ಗ ಅನ್ನುವಂತಹದ್ದು ಅದು ನಮಗೆ ತಯಾರಾಗುವುದು ನಮಗ ಕಂಡು ಬರ್ತಾ ಇದೆ ಅಂತ. ಹ್ಮ್ ಅಲ್ಲಿ ಅಲ್ಲಿ ಹಗ್ಗ ತಯಾರು ಮಾಡೋದು ನಾವು ನೋಡ್ತೇವಲ್ಲಿ ಇವಾಗಲೇ. ಹ್ಮ್ ಅದು ಹಗ್ಗ ಒಂದೇ ಅದ, ಹ್ಮ್ ಆದ್ರೆ ಅವುಗಳಲ್ಲಿ ವಸ್ತುಗಳು ಏನು ಬೆರ್ತಾವಲ್ರಿ, ಹ್ಮ್ ಅವು ಯಾವ್ಯಾವು ಅಂತಂದ್ರೆ ಇಲ್ಲಿ ದಾರ ಆಗ್ಲಿ ಅಥವಾ ಗೋವಿನ ಆಕಳ ಕೂದಲುಗಳಾಗ್ಲಿ ಹ್ಮ್ ಅವುಗಳಿಂದ ಒಂದೇ ಒಂದು ಹಗ್ಗ ಅನ್ನುವಂತ ತಯಾರು ಮಾಡೋ ಲೋಕದಲ್ಲಿ ನಮಗ ಇದು ಕಂಡು ಬಂದದ ಅಂತ ಹೇಳಿ ಆಚಾರ್ಯ ಹೇಳಿದ್ರು. ಹ್ಮ್ ಸೂತ್ರ ಗೋವಾಲೈರ್ಹಿ ಅನೇಕ ಜಾತಿ ಕೈ ಏಕಾರಜ್ಜು ಸೃಜ್ಯಮಾನ ದೃಶ್ಯತೆ ತಥಾ ಸೂತ್ರೈಹಿ ಊರ್ಣಾದಿಭಿಶ್ಚ ವಿಚಿತ್ರಾನ್ ಕಂಬಲಾನ್ ವಿತನ್ವತೆ. ಹಾಗೆ ಇನ್ನು ಏನ್ ಮಾಡ್ತಾರ ಅಂತಂದ್ರೆ ಈ ಕೆಲವೊಂದು ದಾರ ತಗೊಳ್ತಾರ. ಪೂರ್ಣನಾಭಿ ಅಂತಂದ್ರೆ ಇಲ್ಲಿ ಉಣ್ಣಿಯಿಂದ ದಾರದಿಂದ ವಿಚಿತ್ರಾನ್ ಕಂಬಲಾನ್ ವಿತನ್ವತೆ, ಅಲ್ಲಿ ವಿಚಿತ್ರವಾಗಿರ್ತಕ್ಕಂತ ಕಂಬಳಿ, ರತ್ನಗಂಬಳಿ ಅಂತ ಹೇಳ್ತಾರಲ್ರಿ, ರತ್ನಗಂಬಳಿ ಅನ್ನುವಂಥದ್ದನ್ನು ಕೂಡ ತಯಾರು ಮಾಡ್ತಾ ಇದ್ದಾರಂತ. ಊರ್ಣಾದಿಭಿಶ್ಚ ವಿಚಿತ್ರಾನ್ ಕಂಬಲಾನ್ ವಿತನ್ವತೆ ಅಂದ್ರೆ ಈ ಪ್ರಕಾರವಾಗಿ ಇಲ್ಲಿ ದಾರಗಳಿಂದ ಮತ್ತು ಉಣ್ಣೆ ಮೊದಲಾದವುಗಳಿಂದಲೂ ಕೂಡ ರತ್ನಗಂಬಳಿಯನ್ನ ಅಂದ್ರೆ ಇವು ಬೇರೆ ಬೇರೆ ಜಾತಿಯವುಗಳಲ್ರಿ ಇವು. ಇವು ಒಂದೇ ಸಮಾನ ಜಾತಿ ಅನ್ನುವಂಥದ್ದಿಲ್ಲಲ್ಲ ಇವುಗಳಲ್ಲಿ. ಮತ್ತೆ ಈ ಪ್ರಕಾರವಾಗಿ ಬೇರೆ ಜಾತಿಗಳಾಗಿರ್ತಕ್ಕಂಥ ವಸ್ತುಗಳಿಂದಲೂ ಕೂಡ ಇಲ್ಲಿ, ಯಾಕಂದ್ರೆ ದಾರ ಆಗ್ಲಿ ಉಣ್ಣೆ ಆಗ್ಲಿ ಇವು ಬೇರೆ ಬೇರೆ ಅದಾವು, ಅವುಗಳಿಂದ ತಯಾರಾಗಿರ್ತಕ್ಕಂಥ ವಸ್ತು ಒಂದೇ ಅದು. ಯಾವ್ದು ರತ್ನಗಂಬಳಿ ಅನ್ನುವಂತಹದ್ದು ಅದು ಒಂದೇ ಅದ ಅಂತ. ಸತ್ವ ದ್ರವ್ಯತ್ವಾದ್ಯಪೇಕ್ಷೆಯ ವಾ ಸಮಾನ ಜಾತೀಯತ್ವೇ ಕಲ್ಪ್ಯಮಾನೆ ನಿಯಮಾನರ್ಥ ಮುಖ್ಯಂ. ಇಲ್ಲಿ ಸತ್ವ ಮತ್ತು ದ್ರವ್ಯತ್ವ ಅಂತ ಇಲ್ಲಿ ಇವೆರಡೂ ಹೇಳ್ತಾ ಇದ್ದಾರೆ. ಸತ್ವ ದ್ರವ್ಯಾದ್ಯಪೇಕ್ಷೆಯ, ಸತ್ವ ಮತ್ತು ದ್ರವ್ಯದ ಒಂದು ಅಪೇಕ್ಷೆಯಿಂದ ಅಂತ. ಅವುಗಳ ಅಪೇಕ್ಷೆಯಿಂದ ಏನಾಗ್ತದ, ಸಮಾನ ಜಾತೀಯತ್ವೇ ಕಲ್ಪ್ಯಮಾನೆ, ಅಲ್ಲಿ ಸಮಾನ ಜಾತೀಯತ್ವವನ್ನ ಒಂದ್ ವೇಳೆ ನಾವು ಕಲ್ಪಿಸ್ತೀವಿ ಅಂತ ಆದ್ರೂ ಕೂಡ ಅಲ್ಲಿ ನಿಯಮ ಅನರ್ಥಕ್ಯಂ, ನೀವು ಮಾಡಿರ್ತಕ್ಕಂಥ ನಿಯಮ ಅನ್ನುವಂಥದ್ದು ಅಲ್ಲಿ ವ್ಯರ್ಥವಾಗಿ ಹೋಗ್ಬಿಡ್ತದ ಅಂತ. ಯಾವುದು ಇಲ್ಲಿ ಸತ್ವ ಮತ್ತು ದ್ರವ್ಯತ್ವ ಅನ್ನುವಂತ ಈ ಮುಂತಾದವುಗಳ ಒಂದು ಅಪೇಕ್ಷೆನ ಇಟ್ಟುಕೊಂಡಾಗ ಅಲ್ಲಿ ಸಮಾನ ಜಾತೀಯತ್ವ ಅನ್ನುವಂಥದ್ದಲ್ಲಿ ನಾವು ಕಲ್ಪಿಸ್ತೀವಿ ಅಂತಂದ್ರೆ ನೀವು ಕಲ್ಪಿಸಿದ್ರು ಕೂಡ ಅಲ್ಲಿ ನಿಮ್ಮ ನಿಯಮ ಅನ್ನುವಂಥದ್ದಲ್ಲಿ ವ್ಯರ್ಥವಾಗಿ ಹೋಗಿ ಬಿಡ್ತದ ಅಂತ ಹೇಳಿ ಇಲ್ಲಿ ಆಚಾರ್ಯರು ಅವರನ್ನ ಕುರಿತು ಹೇಳ್ತಾ ಇದ್ದಾರೆ.
ಹ್ಮ್ ಸರ್ವಸ್ಯ ಸರ್ವೇಣ ಸಮಾನ ಜಾತೀಯಕತ್ವಾತ್. ಯಾಕಂದ್ರೆ ಎಲ್ಲಾನು ಕೂಡ ಎಲ್ಲಕ್ಕೂ ಸಮಾನವಾಗಿರ್ತಕ್ಕಂಥ ಹ್ಮ್ ಜಾತಿ ಆಗ್ಬೇಕಾಗ್ತದಂತ. ಹ್ಮ್ ಎಲ್ಲಾನು ಕೂಡ ಎಲ್ಲಕ್ಕೂ ಹ್ಮ್ ಅಲ್ಲಿ ಸಮಾನವಾದ ಜಾತಿಯ ಆಗ್ತದ ಅಂತ ಹೇಳಿ ಹ್ಮ್ ಇಲ್ಲಿ ಅವರನ್ನ ಕುರಿತು ಆಚಾರ್ಯರು ವೈಶೇಷಿಕರನ್ನ ಕುರಿತು ಇಲ್ಲಿ ಹೇಳ್ತಾ ಇದ್ದಾರೆ ಅವರು. ಹ್ಮ್ ನಾಪಿ ಅನೇಕಮೇವ ಆರಭತೆ ನೈಕಂ ಇತಿ ನಿಯಮೋ ಅಸ್ತಿ. ಹ್ಮ್ ಇಲ್ಲಿ ನಾಪಿ ಅನೇಕಮೇವ ಆರಭತೆ, ಹ್ಮ್ ಇಲ್ಲಿ ಅನೇಕವೇ ಆರಂಭಕ, ಒಂದಲ್ಲ ಅನ್ನುವಂತ ಈ ನಿಯಮವು ಕೂಡ ಇಲ್ಲ ಅಂತ. ನಾಪಿ ಅನೇಕಮೇವ ಆರಭತೆ ನ ಏಕಂ ಇತಿ, ಹ್ಮ್ ಅಂದ್ರೆ ಒಂದೇ ಆರಂಭಕ ಆಗುವುದಿಲ್ಲ, ಹ್ಮ್ ಅನೇಕವೇ ಇಲ್ಲಿ ಆರಂಭಕ ಆಗ್ತಾ ಇದ್ದಾವೆ ಅಂತ ಹೇಳಿ ಹ್ಮ್ ಈ ನಿಯಮವನ್ನು ಕೂಡ ನೀವು ಹೇಳುವ ಹಾಗಿಲ್ಲ ಅಂತ ಹೇಳಿದ್ರು ಆಚಾರ್ಯರು. ಹೌದು. ಯಾಕಂದ್ರೆ ಅಣುಮನಸೋಹೋ ಆದ್ಯ ಕರ್ಮಾರಂಭ ಅಭ್ಯುಪಗಮಾತ್. ಇಲ್ಲಿ ಅಣು ಮತ್ತು ಮನಸ್ಸಂತೇನದಾವಲ್ಲ, ಹ್ಮ್ ಇವುಗಳು ಇಲ್ಲಿ ಆದ್ಯ ಕರ್ಮಕ್ಕೆ ಆರಂಭಕವಾಗಿವೆ ಅಂತೇಳಿ ಇಲ್ಲಿ ವೈಶೇಷಿಕರು ಒಪ್ಪುಗೊಂಡಾರ ಅಂತವ್ರು. ಹ್ಮ್ ಯಾವುದು ಅಣು ಮತ್ತು ಮನಸ್ಸನ್ನುವಂತಹದ್ದೇನದಾವಲ್ರಿ, ಹ್ಮ್ ಇವುಗಳು ಆದ್ಯ ಕರ್ಮ ಅಂತಂದ್ರೆ ಈ ದ್ವಣುಕಕ್ಕೂ ಮತ್ತು ಜ್ಞಾನಕ್ಕೂ ಬೇಕಾಗಿರ್ತಕ್ಕಂಥ ಹ್ಮ್ ಆ ಸಂಯೋಗವನ್ನು ಉಂಟು ಮಾಡುವಂತ ಕರ್ಮಕ್ಕನ ಆದ್ಯ ಕರ್ಮ ಅಂತ ಕರೀತಾರಲ್ಲಿ. ಹ್ಮ್ ಒಂದು ದ್ವಣುಕದ ಅದು ಆ ದ್ವಣುಕದ ಒಂದು ಜ್ಞಾನ ಹ್ಮ್ ಅದು ಉಂಟಾಗಬೇಕಂದ್ರೆ ಇಲ್ಲಿ ಸಂಯೋಗ ಆಗ್ಬೇಕಲ್ರಿ. ಹ್ಮ್ ಆ ಸಂಯೋಗವನ್ನು ಉಂಟು ಮಾಡುವಂತ ಕರ್ಮ ಏನೈತಲ್ಲ ಹ್ಮ್ ಅದಕ್ಕೆ ಆದ್ಯ ಕರ್ಮ ಅಂತ ಕರ್ಕೊಂಡು ಬಂದ್ರು. ಹ್ಮ್ ಇವು ಅನೇಕವೇ ಆರಂಭಕ್ಕೆ ಹೊರತು ಒಂದಲ್ಲ ಅನ್ನುವಂತ ನಿಯಮವನ್ನು ಮಾಡುವ ಹಾಗಿಲ್ಲ. ಯಾಕಂತಂದ್ರೆ ಇಲ್ಲಿ ಅಣು ಮತ್ತು ಮನಸ್ಸುಗಳು ಏನಾಗಿದಾವು, ಹ್ಮ್ ಅವು ಆದ್ಯ ಕರ್ಮಕ್ಕೆ ಆರಂಭಕವಾಗಿವೆ ಅಂತೇಳಿ ಹ್ಮ್ ಇಲ್ಲಿ ವೈಶೇಷಿಕರು ಒಪ್ಪಿಕೊಂಡು ಬಂದಿದ್ದಾರೆ ಅಂತ. ಹ್ಮ್ ಅಣು ಮನಸೋಹೋ ಆದ್ಯ ಕರ್ಮಾರಂಭ ವಿಪಗಮಾತ್ ಏಕೈಕೋ ಹಿ ಪರಮಾಣು ಮನಶ್ಚ ಆದ್ಯಂ ಕರ್ಮ ಆರಭತೆ ನ ದ್ರವ್ಯಾಂತರೈಃ ಸಂಹತ್ಯ ಇತ್ಯಭ್ಯುಪಗಮ್ಯತೆ. ಹ್ಮ್ ಏಕೈಕೋ ಹಿ ಪರಮಾಣಃ ಅಂದ್ರೆ ಇಲ್ಲಿ ಪ್ರತಿಯೊಂದು ಪರಮಾಣುಗಳು ಅಂತ ಇಲ್ಲಿ. ಹ್ಮ್ ಯಾಕಂದ್ರೆ ಇಲ್ಲಿ ಪರಮಾಣುಗಳಾಗಲಿ ಮತ್ತು ಇಲ್ಲಿ ಮನಸ್ಸನ್ನುವಂತಹದ್ದು ಏನದಲ್ರಿ ಇದು ಹ್ಮ್ ಏಕೈಕೋ ಹಿ ಪರಮಾಣು ಮನಶ್ಚ, ಅಥವಾ ಒಂದೊಂದು ಪರಮಾಣುಗಳು ಮತ್ತು ಮನಸ್ಸನ್ನುವಂತಹದ್ದು ಇವು ಏನಾಗಿದ್ದಾವೆ ಅಂತಂದ್ರೆ ಆದ್ಯಂ ಕರ್ಮ ಆರಭತೆ, ಹ್ಮ್ ಇಲ್ಲಿ ಆದ್ಯ ಕರ್ಮವನ್ನ ಅವು ಪ್ರಾರಂಭ ಮಾಡ್ತಾ ಇದ್ದಾವೆ ಅಂತ. ಹ್ಮ್ ನ ದ್ರವ್ಯಾಂತರೈಃ ಸಂಹತ್ತಿತ ಇತಿ ಅಭ್ಯುಪಗಮ್ಯತೆ. ಹ್ಮ್ ಆದ್ರೆ ಬೇರೆಯಾಗಿರ್ತಕ್ಕಂಥ ದ್ರವ್ಯಗಳನ್ನೇ ಅವು ಕೂಡ್ಕೊಂಡು ಹ್ಮ್ ಅವು ಆರಂಭಕ ಆಗುವುದಿಲ್ಲ ಅಂತ ಹೇಳಿ ಹ್ಮ್ ಅವರು ಹೀಗೆ ಅಂಗೀಕರಿಸಿದ್ದಾರೆ ಅಂತ, ಹ್ಮ್ ಹಿಂಗ ಒಪ್ಕೊಂಡಿದ್ದಾರೆ ಅಂತ. ಹ್ಮ್ ಆದ್ಯಂ ಕರ್ಮ ಆರಭತೆ ನ ದ್ರವ್ಯಾಂತರೈಃ ಸಂಹತಿ ಇತಿ ಅಭ್ಯುಪಗಮ್ಯತೆ. ದ್ರವ್ಯಾರಂಭೆ ಏವ ಅನೇಕಾರಂಭಕತ್ವ ನಿಯಮಃ. ಈಗ ಅವನು ನ್ಯಾಯವೈಶೇಷಕ ಇನ್ನೊಂದು ಪ್ರಶ್ನೆ ಎನ್ನುವಂತಹದ್ದನ್ನ ಮಾಡ್ತಾ ಇದ್ದಾನ ಅವನು. ಹ್ಮ್ ನ್ಯಾಯವೈಶೇಷಕ ಇಲ್ಲೇನ್ ಹೇಳ್ತಾನ ಅಂತಂದ್ರೆ ಹ್ಮ್ ದ್ರವ್ಯಾರಂಭೆ ಹ್ಮ್ ಅಂದ್ರೆ ಇಲ್ಲಿ ದ್ರವ್ಯ ಅನ್ನುವಂತಹದ್ದು ಆರಂಭ ಮಾಡುವಾಗ ಹ್ಮ್ ಅಲ್ಲಿ ಅನೇಕತ್ವ ಅನ್ನುವಂತಹದ್ದು ಆರಂಭಕ ಅಂತ ಹೇಳಿ ಈ ಒಂದು ನಿಯಮವನ್ನು ನಾವು ಒಪ್ಪಿಕೊಂಡೇವಿ ಅಂತ ಅವನು ಒಂದು ವೇಳೆ ಈ ರೀತಿಯಾಗಿ ಕೇಳಬಹುದು ಅಂತ ಅವನು. ಹ್ಮ್ ಯಾರು ಇಲ್ಲಿ ವೈಶೇಷಿಕನಾಗಿರ್ತಕ್ಕಂಥವನು ಹ್ಮ್ ಈ ದ್ರವ್ಯಾರಂಭದಲ್ಲಿ ಮಾತ್ರ ಅಲ್ಲಿ ಅನೇಕವು ಆರಂಭಕ ಆಗ್ತದನ್ನುವಂತ ಒಂದು ನಿಯಮ ಅನ್ನುವಂತಹದ್ದನ್ನ ನಾವು ಒಪ್ಪಿಕೊಂಡೇವಿ ಅಂತ. ಅಂದ್ರೆ ಇಲ್ಲಿ ಕರ್ಮಾರಂಭಕ್ಕೆ ಈ ನಿಯಮ ಇಲ್ಲ, ಹ್ಮ್ ದ್ರವ್ಯಾರಂಭದಲ್ಲಿ ಮಾತ್ರ ಅಲ್ಲಿ ಅನೇಕವು ಆರಂಭಕ ಆಗ್ತದನ್ನುವಂತ ನಿಯಮವನ್ನ ನಾವು ಒಪ್ಪಿಕೊಂಡೇವಿ ಅಂತ ಹೇಳಿ ಒಂದು ವೇಳೆ ಈ ಪ್ರಕಾರವಾಗಿ ಅವನು ಹೇಳಿದ್ದಾದರೆ ಹ್ಮ್ ಅದಕ್ಕಂದ್ರೆ ಅವರು ಆದ್ಯಂ ಕರ್ಮ ಅದಾಯ್ತಲ್ರಿ, ಆ ದ್ರವ್ಯಾರಂಭೆ ಏವ ಅನೇಕಾರಂಭಕತ್ವ ನಿಯಮಃ ಇತಿ ಚೇತ್ ನ.
ಇವನ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಹ್ಮ್ ಪರಿಮಾಣ ಅಭ್ಯುಪಗಮಾತ್. ಹ್ಮ್ ಇವನು ವಿಶೇಷಕ್ಕೆ ಏನ್ ಮಾಡಿದಾನೆ ಅಂತಂದ್ರೆ ಅಲ್ಲಿ ಪರಿಣಾಮವನ್ನ ಒಪ್ಕೊಂಡಿದ್ದಾನೆ ಅಂತ. ಹ್ಮ್ ಪರಿಣಾಮ ಅಭ್ಯುಪಗಮಾತ್. ಹ್ಮ್ ಪರಿಣಾಮ ಅಂತಂದ್ರೆ ಅದು ವಿಕಾರವನ್ನ ಹೊಂದುವಂತಹದ್ದು ಅಂತ. ಹ್ಮ್ ಭವೇತೇಷಃ ನಿಯಮಃ ಯದಿ ಸಂಯೋಗ ಸಚಿವಂ ದ್ರವ್ಯಂ ದ್ರವ್ಯಾಂತರಸ್ಯ ಆರಂಭಕತ್ವಂ ಅಭ್ಯುಪಗಮ್ಯೇತ. ಹ್ಮ್ ಇಲ್ಲಿ ಒಂದು ಸಂಯೋಗ ಸಹಿತವಾಗಿರ್ತಕ್ಕಂಥ ಒಂದು ದ್ರವ್ಯ ಅನ್ನುವಂತಹದ್ದು ಹ್ಮ್ ಅದು ಮತ್ತೊಂದು ದ್ರವ್ಯಕ್ಕೆ ಆರಂಭಕ ಅಂತೇಳಿ ನೀವು ಒಂದು ವೇಳೆ ಒಪ್ಕೊಳ್ತೀವಿ ಅಂತಂದ್ರೆ ಅದಕ್ಕಂತಾರು ಭವೇತ್ ಏಷಃ ನಿಯಮ ಯದಿ ಸಂಯೋಗ ಸಚಿವಂ. ಹ್ಮ್ ಸಂಯೋಗ ಸಚಿವಂ ಅಂದ್ರೆ ಏನು? ಸಂಯೋಗ ಸಹಿತವಾಗಿರ್ತಕ್ಕಂಥ ಹ್ಮ್ ದ್ರವ್ಯಂ. ಅಲ್ಲಿ ಒಂದು ದ್ರವ್ಯ ಅನ್ನುವಂತಹದ್ದು, ಸಂಯೋಗ ಸಹಿತವಾಗಿರ್ತಕ್ಕಂಥ ಒಂದು ದ್ರವ್ಯ ಅನ್ನುವಂತಹದ್ದು ಹ್ಮ್ ಆ ದ್ರವ್ಯಾಂತರಸ್ಯ ಆರಂಭಕಂ, ಅದು ಮತ್ತೊಂದು ದ್ರವ್ಯವನ್ನ ಆ ದ್ರವ್ಯಕ್ಕದ ಆರಂಭಕ ಅಂತ ಹೇಳಿ ಹ್ಮ್ ಈ ರೀತಿಯಾಗಿ ಅಭ್ಯುಪಗಮ್ಯೇತ. ಹ್ಮ್ ಈ ರೀತಿಯಾಗಿ ಅಲ್ಲಿ ಒಪ್ಕೊಂಡಿದ್ದಾದರೆ ಅಂತ. ಹ್ಮ್ ಆ ರೀತಿಯಾಗಿ ನೀನು ಒಂದು ವೇಳೆ ಒಪ್ಕೊಂಡಿದ್ದಾದರೆ ಹ್ಮ್ ತದೇವತು ದ್ರವ್ಯಂ ವಿಶೇಷವತ್ ಅವಸ್ಥಾಂತರಂ ಆಪದ್ಯಮಾನಂ ಕಾರ್ಯಂ ನಾಮ ಅಭ್ಯುಪಗಮ್ಯತೆ. ಅಂದ್ರೆ ಇಲ್ಲಿ ಒಂದು ಸಂಯೋಗ ಸಹಿತವಾಗಿರ್ತಕ್ಕಂಥ ಒಂದು ದ್ರವ್ಯ ಮತ್ತೊಂದು ದ್ರವ್ಯಕ್ಕೆ ಅದು ಆರಂಭಕ ಅಂತ ಒಂದು ವೇಳೆ ಒಪ್ಕೊಂಡಿದ್ದಾದ್ರೆ ಹ್ಮ್ ಈ ನೇಮ ಅನ್ನುವಂಥದ್ದು ಆಗ್ಬೋದಾಗಿತ್ತು. ಹ್ಮ್ ಆದರೆ ನೀ ಏನ್ ಹೇಳ್ತಾ ಇದ್ದಿ? ಅದೇ ದ್ರವ್ಯ ವಿಶೇಷವುಳ್ಳಂತ ಅವಸ್ಥಾಂತರವನ್ನ ಅದು ಹೊಂದಿದರೆ ಅದು ಕಾರ್ಯವೆನಿಸುವುದು ಅಂಥೇಳಿ ನಾವು ಇದನ್ನು ಒಪ್ಪಿಕೊಳ್ತಾ ಇದ್ದೇವೆ ಅಂತ ಇಲ್ಲಿ ವೇದಾಂತಿಗಳು ಹೇಳ್ತಾ ಇದ್ದಾರೆ. ಹ್ಮ್ ಆ ಒಂದು ದ್ರವ್ಯ ಅನ್ನುವಂತಹದ್ದು ಹ್ಮ್ ಅದು ಒಳ್ಳೆ ವಿಶೇಷವಾಗಿರ್ತಕ್ಕಂಥ ಮತ್ತೊಂದು ಅವಸ್ಥೆಯನ್ನ ಅದು ಪಡ್ಕೊಳ್ತು ಅಂತಂದ್ರೆ ಹ್ಮ್ ಅವಾಗ ಅದು ಕಾರ್ಯ ಅನಿಸ್ಕೊಳ್ತದ ಅಂತ. ಹ್ಮ್ ಈಗ ಮಣ್ಣು ಅದು ಒಂದು ದ್ರವ್ಯ, ಹ್ಮ್ ಅದು ವಿಶೇಷವಾಗಿರ್ತಕ್ಕಂಥ ಅವಸ್ಥಾಂತರ ಅಂದ್ರೆ ಏನು? ಗಡಿಗೆಯಾಗಿ ಹ್ಮ್ ಹರಿವೆಯಾಗಿ ಹ್ಮ್ ಅದು ಮತ್ತೊಂದು ಅವಸ್ಥೆಯನ್ನ ಪಡ್ಕೊಳ್ತು ಅಂತಂದ್ರೆ ಅದು ಕಾರ್ಯ ಆತಲ್ರಿ ಅವಾಗ. ಅದು ಹೌದು ಹೌದು. ಮಣ್ಣು ಮಡಿಕೆ ಆದಾಗ್ಲೂ ಕೂಡ ಮಣ್ಣು ಐತಲ್ಲಿ, ಹ್ಮ್ ಅದು ಮೊದಲು ಕೂಡ ಮಣ್ಣ ಇತ್ತು. ಹ್ಮ್ ಅಂದ್ರೆ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಅವಸ್ಥಾಂತರವನ್ನು ಪಡ್ಕೊಂಡದಂತದು. ಹ್ಮ್ ಈಗ ಮಣ್ಣಿನ ಮುದ್ದಿನೇ ಬೇರೆ, ಇಲ್ಲಿ ಅದು ಗಡಿಗೆಯಾಗಿ ತೋರುವಾಗ ಅಲ್ಲಿ ಬೇರೆ ಒಂದು ಅವಸ್ಥೆಯನ್ನು ಹೊಂದ್ಕೊಳ್ತಲ್ರಿ ಅವಾಗ. ಹ್ಮ್ ಅವಾಗ ಅದು ಕಾರ್ಯ ಅಂತ ಹೇಳಿಸ್ಕೊಳ್ತದ ಅಂತ. ಹ್ಮ್ ತದೇವತು ದ್ರವ್ಯಂ ವಿಶೇಷವತ್ ಅವಸ್ಥಾಂತರಂ ಆಪದ್ಯಮಾನಂ ಕಾರ್ಯಂ ನಾಮ ಅಭ್ಯುಪಗಮ್ಯತೆ. ಹ್ಮ್ ಇದನ್ನು ನಾವು ಒಪ್ಕೊಂಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಆದರೆ ತದೇವತು ದ್ರವ್ಯಂ ವಿಶೇಷವತ್ ಅವಸ್ಥಾಂತರಂ ಆಪದ್ಯಮಾನಂ ಕಾರ್ಯಂ ನಾಮ ಅಭ್ಯುಪಗಮ್ಯತೆ. ಆದ್ರೆ ಅದು ಕೆಲವು ಕಡೆಗಳಲ್ಲಿ ಏನಾಗ್ತೈತಿ ಅಂತಂದ್ರೆ ಹ್ಮ್ ಅದು ಅನೇಕ ರೂಪವಾಗಿ ಪರಿಣಾಮವನ್ನ ಹೊಂದದ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಆ ವಸ್ತು ಅನ್ನುವಂತಹದ್ದು ಅದು ಅನೇಕ ರೂಪವಾಗಿ ಪರಿಣಾಮವನ್ನು ಹೊಂದದ ಅಂತ. ತಚ್ಚ ಕ್ವಚಿತ್ ಅನೇಕಂ ಪರಿಣಮತೆ ಅಂತ. ಹ್ಮ್ ಹೇಗೆ ಅಂತಂದ್ರೆ ಮೃದ್ ಬೀಜಾದಿ ಅಂಕುರಾದಿ ಭಾವೇನ. ಅದು ಕೆಲವು ಕಡೆ ಅದು ಅನೇಕವಾಗಿ ಪರಿಣಾಮ ಆಗ್ತದ ಅಂತ ಹೇಳಿದ್ರು ಅವರು. ಹ್ಮ್ ಅದಕ್ಕೆ ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ ಅವರು. ಹ್ಮ್ ಹೇಗೆ ಒಂದು ಮಣ್ಣು ಅನ್ನುವಂತಹದ್ದು ಹ್ಮ್ ಮೃದ್ ಬೀಜಾದ್ಯಂಕುರಾದಿ ಭಾವೇನ, ಹ್ಮ್ ಅಲ್ಲಿ ಮಣ್ಣು ಬೀಜ ಮುಂತಾದದ್ದು ಏನಾಗ್ತಾವಲ್ಲಿ ಹ್ಮ್ ಆ ಬೀಜ ಮಣ್ಣಿನ ಸಂಪರ್ಕದೊಳಗೆ ಹೋಯಿತು ಅಂತಂದ್ರೆ ಅಲ್ಲಿ ಅಂಕುರ ಆಗಿ ಬರ್ತದಲ್ರ. ಹೌದು. ಬೀಜ ಅಂಕುರ ಆಗಿ ಹ್ಮ್ ಅಲ್ಲಿ ಪರಿಣಾಮವನ್ನ ಹೊಂದದ ಅಂತದು. ಹ್ಮ್ ಮತ್ತ ಅಲ್ಲಿ ಕಾರಣಗಳು ಮಣ್ಣುನು ಬೇಕಾತು, ನೀರು ಬೇಕಾತು, ಭೂಮಿ ಎಲ್ಲ ಬೇಕಲ್ರಿ. ಈಗ ಅಲ್ಲಿ ಹ್ಮ್ ಒಂದು ಮೊಳಕೆ ಆಗಬೇಕು ಅಂತಂದ್ರೆ ಹೌದು. ಅದಕ್ಕ ಬೀಜ, ನೀರು, ಮಣ್ಣು ಹ್ಮ್ ಮತ್ತೆ ಇವೆಲ್ಲ ಬೇಕಲ್ರಿ. ಇವೆಲ್ಲ ಇದ್ದಾಗನೇ ಅದು ಮೊಳಕೆ ಆಗ್ತೈತಲ್ರಿ. ಈಗ ಅದು ಹೌದೌದು. ಅಂದ್ರೆ ಅಲ್ಲಿ ಅದು ಅನೇಕವಾಗಿ ಅಲ್ಲಿ ಪರಿಣಮಿಸ್ತದ ಅಂತ ಅರ್ಥ ಅಲ್ಲಿ. ಹ್ಮ್ ಇನ್ನು ಕೆಲವು ಕಡೆ ಏನಾಗ್ತದ ಅಂತಂದ್ರೆ ಹ್ಮ್ ಕ್ವಚಿತ್ ಏಕಂ ಪರಿಣಮತೆ, ಇನ್ನು ಕೆಲವು ಕಡೆಯಲ್ಲಿ ಅದು ಒಂದೇ ಪರಿಣಾಮವನ್ನ ಹೊಂದದ ಅಂತ. ಹ್ಮ್
ಹೇಗೆ ಅಂತಂದ್ರೆ ಮೃದ್ ಬೀಜಾದ್ಯಂಕುರಾದಿ ಭಾವೇನ. ಹ್ಮ್ ಇವಾಗ ಒಂದು ಇದನ್ನ ಹೇಳ್ತಾರೆ ಅವರು, ಕ್ಷೀರಾದಿ ದದ್ಯಾದಿ ಭಾವೇನ ಅಂತ. ಹ್ಮ್ ಕ್ಷೀರ ಅಂದ್ರೆ ಹಾಲು, ಹ್ಮ್ ಅದು ಒಂದದಿಲ್ಲ, ಹಾಲು ಒಂದೇ ಮೊಸರಿನ ಭಾವವನ್ನು ಹೊಂತೈತೆ ಅದು. ಆ ಹಾಲಿಗೆ ಹೆಪ್ಪು ಹಾಕಿದೇವು ಅಂತಂದ್ರೆ ಅದು ಏನಾಗ್ತೈತೆ ಅವಾಗ ಅದು ಹ್ಮ್ ಅದು ಮೊಸರಿನ ರೂಪದಲ್ಲಿ ಅದು ನಮಗ ಪರಿಣಾಮ ಆಗಿ ತೋರ್ತದ ಅಂತ. ಹ್ಮ್ ಈ ಹೆಂಗ ಮಣ್ಣಿಗೆ ಹೊರಗಿನ ಕಾರ್ಯಗಳಾಗಿರ್ತ ಅನೇಕ ಕಾರಣಗಳು ಅಲ್ಲಿ ಸಹಾಯ ಬೇಕಲ್ಲಿ. ಹ್ಮ್ ಒಂದು ಬೀಜ ಮೊಳಕೆ ಬರ್ಬೇಕಂದ್ರ ಮಣ್ಣು ಬೇಕು, ಅದಕ್ಕೆ ಹ್ಮ್ ನೀರು ಬೇಕು, ಅವೆಲ್ಲಾ ಕಾರಣಗಳು ಬೇಕಲ್ರಿ ಅಲ್ಲಿ. ಹೌದೌದು. ಆ ಬೀಜಕ್ಕೆ ಕೂಡ ಅವೆಲ್ಲ ಬೇಕಂತ. ಹಂಗ ಹಾಲಿಗೆ ಅದೇನ್ ಬೇಕಾಗಿಲ್ಲ, ಹ್ಮ್ ಯಾಕ ಹಾಲು ತಾನೊಂದೇ ಮೊಸರು ಆಗ್ತದಂತ. ಹ್ಮ್ ಅಲ್ಲಿ ಕ್ಷೀರದ ಒಂದು ಪರಿಣಾಮ ಅನ್ನುವಂಥದ್ದು ಅದು ದದಿ ಅಂದ್ರೇನು ಮೊಸರಿನ ಪರಿಣಾಮ ಆಗ್ತದಂತೇಳಿ ಹ್ಮ್ ನಾವು ಒಪ್ಪಿಕೊಂಡಾಗಲೂ ಕೂಡ ಅಲ್ಲಿ ಒಂದನ್ನೇ ಅಲ್ಲಿ ಕಾರಣ ಅಂತೇಳಿ ವಿಶೇಷಕರು ಒಪ್ಪಿಕೊಂಡಾರ ಅಂತ. ಹ್ಮ್ ಆದ್ದರಿಂದ ಇಲ್ಲಿ ಕಾರಣವು ಅನೇಕವೇ ಆಗಿರ್ಬೇಕನ್ನುವಂತ ನಿಯಮ ಏನು ಇಲ್ಲ ಅಂತ ಹೇಳ್ತಾರೆ ಅಷ್ಟೇ. ಇಲ್ಲಿ ಹ್ಮ್ ಅಲ್ಲಿ ಕಾರ್ಯ ಆಗ್ಬೇಕ ಅನೇಕ ಕಾರಣಗಳ ಅವಶ್ಯಕತೆ ಇಲ್ಲ ಅಂತ ಹ್ಮ್ ಈ ರೀತಿಯಾಗಿ ಅವ್ರ ಮತವನ್ನ ಇಲ್ಲಿ ಖಂಡನ ಮಾಡಿದ್ರು ಅವರು. ಹ್ಮ್ ನ ಈಶ್ವರ ಶಾಸನಮಸ್ತಿ ಅನೇಕಮೇವ ಕಾರಣಂ ಕಾರ್ಯಂ ಜನಯತಿ ಇತಿ. ಇಲ್ಲಿ ಅನೇಕವಾಗಿರ್ತಕ್ಕಂಥ ಕಾರಣವೇ ಕಾರ್ಯವನ್ನು ಉಂಟು ಮಾಡ್ತದ ಅಂತೇಳಿ ಹ್ಮ್ ಇದಕ್ಕೇನು ಈಶ್ವರನ ಆಜ್ಞೆ ಅನ್ನುವಂಥದ್ದಿಲ್ಲ ಅಂತ ಹೇಳಿದ್ರು. ನ ಈಶ್ವರ ಶಾಸನಮಸ್ತಿ, ಹ್ಮ್ ಇಲ್ಲಿ ಈಶ್ವರನ ಏನ ಶಾಸನ ಐತಿ ಏನು ಅಂತಂದ್ರೆ ಇಲ್ಲ. ಹ್ಮ್ ಏನು ಅನೇಕಮೇವ ಕಾರಣಂ ಕಾರ್ಯಂ ಜನಯತಿ ಹ್ಮ್ ಅಂದ್ರೆ ಅನೇಕವಾಗಿರ್ತಕ್ಕಂಥ ಕಾರಣಗಳೇ ಕಾರ್ಯವನ್ನ ಅವು ಉತ್ಪತ್ತಿ ಮಾಡ್ತವೆ ಎನ್ನುವಂತ ಇಲ್ಲಿ ಯಾವುದೇ ಈಶ್ವರನ ಒಂದು ಶಾಸನ ಅನ್ನುವಂಥದ್ದು ಇಲ್ಲ ಅಂತ ಹೇಳಿ ಇಲ್ಲಿ ಹೇಳ್ಕೊಂಡು ಬಂದ್ರು. ಇತಿ ಶ್ರುತಿ ಪ್ರಾಮಾಣ್ಯಾತ್ ಏಕಸ್ಮಾತ್ ಬ್ರಹ್ಮಣಃ ಆಕಾಶಾದಿ ಮಹಾಭೂತೋತ್ಪತ್ತಿ ಕ್ರಮೇಣ ಜಗಜ್ಜಾತಂ ಇತಿ ನಿಶ್ಚೀಯತೆ. ಆದ್ರಿಂದ ಇಲ್ಲಿ ನಮ್ಮ ಶ್ರುತಿ ಪ್ರಮಾಣದಿಂದ ಏನು ಸಿದ್ಧ ಆದಂಗೆ ಆಕೈತಿ ಅಂತಂದ್ರೆ, ಒಂದು ಬ್ರಹ್ಮದಿಂದಲೇ ಆಕಾಶಾದಿ ಮಹಾಭೂತಗಳು ಪಂಚಭೂತಗಳು ಅದಾವಲ್ರಿ, ಆಕಾಶ ವಾಯು ಅಗ್ನಿ ಜಲ ಪೃಥ್ವಿ ಅಂತ ಏನದಾವಲ್ಲ, ಇವುಗಳ ಉತ್ಪತ್ತಿ ಕ್ರಮವಾಗಿ ಆಗ್ತದಂತ ಬ್ರಹ್ಮದಿಂದ. ಒಬ್ಬ ಬ್ರಹ್ಮನಿಂದಲೇ ಆಕಾಶಾದಿ ಮಹಾಭೂತ ಉತ್ಪತ್ತಿ ಅನ್ನುವಂಥದ್ದು ಆಗ್ತದ. ಜಗತ್ ಜಾತಂ ಇತಿ ನಿಶ್ಚಯತೆ, ಇದು ನಮಗೆ ನಿಶ್ಚಯ ಆಗಿಬಿಡುತ್ತಲ್ರಿ ಇವಾಗ ಇದು. ತಥಾಚ ಉಕ್ತಂ ಉಪಸಂಹಾರ ದರ್ಶನಾದ್ನೇತಿ ಚೇನ್ ನ ಕ್ಷೀರವದ್ದಿ. ಈ ವಿಚಾರವನ್ನ ನಾವು ಹಿಂದಿನ ಒಂದು ಸೂತ್ರದಲ್ಲಿಯೂ ಕೂಡ 2ನೇ ಅಧ್ಯಾಯದಲ್ಲಿ 1ನೇ ಪಾದ 24ನೇ ಸೂತ್ರದೊಳಗ ಉಪಸಂಹಾರ ದರ್ಶನಾನ್ನೇತಿ ಚೇನ್ನ ಕ್ಷೀರವದ್ದಿ ಅನ್ನುವಂತ ಒಂದು ಸೂತ್ರದೊಳಗ ಇದ್ರ ಬಗ್ಗೆ ನಾವು ಈಗಾಗಲೇ ಉಪದೇಶ ಮಾಡ್ಕೊಂಡು ಬಂದೇವಿ ಅಂತ, ಇದನ್ನ ಹಿಂದೆ ಹೇಳ್ಕೊಂಡು ಬಂದಿದೀವಿ ಅಂತ ಹೇಳ್ತಾರ ಅವರು. ಈಗೇನು ಹೇಳ್ತಾ ಇಲ್ಲ, ಇದು ಹಿಂದೆ ಇದ್ರ ಈ ವಿಚಾರವನ್ನ ನಾವು ಹೇಳ್ಕೊಂಡು ಬಂದೇವಿ ಅಂತೇಳಿ ಇಷ್ಟು ವಿಚಾರವನ್ನು ಹೇಳಿದರೆ, ಇನ್ನ ಈ ಆಕಾಶಕ್ಕ ಇಲ್ಲಿ ಪ್ರಾಗ್ಭಾವ ಕಲ್ಪನೆ ಅನ್ನುವಂಥದ್ದು ಇದು ಬಹಳ ಸುಲಭ ಅಂತ ಹೇಳಿ ಅಲ್ಲಿ ಒಂದು ಯುಕ್ತಿಯನ್ನ ಹೇಳ್ಕೊಂಡು ಮುಂದಿನ ವಿಚಾರ ಹೇಳ್ತಾರೆ. ಅದನ್ನ ಮತ್ತೆ ನಾಳೆ ನೋಡೋಣ.